ವೇದವಾಕ್ಯವನ್ನೆಲ್ಲ ಮೋದಗೈತ್ರನ್ನಡಲಿ ಓಡಿಸುತ್ತ ಜನರ ವೇದ ಮತಿ ಕೆಡಿಸಿರುವ ನಿಜಗಳಿಗೆ ಮಣಿಯುವೆನೋ ಸಾಧು ನಿಜಗಳಿಗೆ ಮಣಿಯುವೆನೋ ನಿಜವನ್ನರಿಗಿಸುವ ಶ್ರೀ ನಿಜ ಗುಣಿಯ ಗ್ರಂಥವನು ನಿಜವಾಗಿ ಕೇಳಿ ನಿಜದೋರ್ಮನ ಮುಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನೋ ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧ ಸುಂದರನಾಗಿ ಕೈದಾಸಿ ಜಡಿಸಿದ ಸಿದ್ಧರುಡರಿಗೆ ನತನಂಬೆ ಸಿದ್ಧರುಡರಿಗೆ ನತನಂಬೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ಮೂಗಳಿರ್ಪನೆ ಶಾಸ್ತ್ರವೆಂಬುವ ನದಿಗಳು ಬಾಳ ಶಕ್ತಿಯ ಶುವ ಗರ್ಜನೆ ಬಾಳ ಕೇಳಿದ ಬಳಿಕ ಮೂಗವು ಬಾಳ ಕೇಳಲು ಬೇಕು ವೇದ ಎಂಬ ಶಾಸ್ತ್ರವನ್ನು गुरुवे सर्वलोकानां भिषजे भवरोगिणां निधये सर्वविद्यानां दक्षिणमूर्तये नमः दक्षिणमूर्तये नमः सिद्ध सद्गुरुपादाब्जं जननी जनकस्ततः तत्त्वोपदेशकर्तारं नत्वा भक्तिपुरस्सरम् जगदादि जगद्गुरु सिद्धारूढ़ महास्वामिಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಗುರು ಶಿಷ್ಯ ಸಂವಾದ ರೂಪದಿಂದ ಕೂಡಿದ ಅನುಭವ ಸಾರ ಎನ್ನುವ ಗ್ರಂಥದ ಪ್ರಥಮ ಸಂಧಿಯ ದ್ವಿತೀಯ ಸೂತ್ರ ತೃತೀಯ ಸೂತ್ರ ಆಧಾರದ ವಿಷಯವಾಗಿದ್ದು, ಈ ಸೂತ್ರದಲ್ಲಿ ಮಹಾತ್ಮರು ಯಾವ ಕರುಣ ಸತ್ಕಲೆ ಶಾಸ್ತ್ರ ಪರಿಣತೆ ನಿರಾಸೆ ಸೌಂದರ್ಯತೆ ಸುಮುಖತ್ವ ಸುವರ್ಣ ಸುಜ್ಞಾನ ಅಂಗಗಳು ಇರಲು ಅವನೇ ಸೇವೆ ಗುರು ಒಕ್ಕು ಅಂತ ಹೇಳಿ, ಎಂಥ ಗುರು
ನಿನ್ನೆನೇ ವಿಚಾರ ಮಾಡಿವಿ. ಅದರಲ್ಲಿ ಅನಂತ ಕರುಣೆ ಅಂದರೆ ಏನು? ಕರುಣ, ಸತ್ಕಲೆ, ಶಾಸ್ತ್ರ ಪರಿಣಿತೆ, ನಿರಾಸೆ, ಸೌಂದರ್ಯತೆ, ಸುಮುಖತ್ವ, ಸುಗುಣ, ಸುಜ್ಞಾನ. ಹೀಗೆ ಸರ್ವಾತ್ಮಕ ಸಾಕ್ಷಿ ರೂಪದಿಂದ ಇರುವಂಥ ಗುರುಗಳನ್ನೇ ಗ್ರಹಿಸತಕ್ಕದ್ದು. ಕಾರಣ ಅಂಥ ಗುರು ಸರ್ವ ಸುಖದೊಳು ಇರ್ಪಲು ಓರ್ವ ಶಿಷ್ಯನು ಆದರದಿಂದೇ ಬಂದು ಎರಗಿ ಬೆಸಗೊಂಡನು ಅಂದರೆ ಪ್ರಶ್ನೆಯನ್ನು ಮಾಡಿದ. ಯಾಕಂದರೆ ಅವರ ಸುಖ ಹೇಗಿದೆ ಅಂದರೆ, ಆವ ಬಾಧೆ ಏನುಂಟು ಮಾಡಬಹುದು ಅಖಿಳ ಭೋಗ ಅವಲಂಬನದೊಳಿರೋ ಶಿವಯೋಗಿಗೆ ಆವ ಬಾಧೆಯನ್ನುಂಟು ಮಾಡಬಹುದು ಅಂದರು. ಯಾಕಂದರೆ ರವಿ ಸರ್ವ ಸಾರವನ್ನು ಸವಿದು ನಾನಾ ವಸ್ತು ನಿವಹವ ನಡೆದುಂಡು ವಾಯುಸಖನು ಪವನವೆಲ್ಲವನು ಮೈಸೋಂಕಿ ಶುಚಿ ಎನಿಸಿದಂ ಅಂದದಿ ಆವ ಬಾಧೆಯನ್ನುಂಟು ಮಾಡುವುದು. ಆತನಿಗೆ ಯಾವ ದುಃಖಗಳು ಇಲ್ಲ. ಯಾಕಂದರೆ ಎಲ್ಲದರೊಳಗೆ ಇದ್ದರೂ ಕೂಡ ಅವನಿಗೆ ಯಾವ ಸೋಂಕಿಲ್ಲ. ಕಾರಣ ಸೂರ್ಯ ಏನು ಮಾಡ್ತಾನಂದರೆ ಸರ್ವಸಾರವನ್ನು ಸವಿದು ಈ ಭೂಮಿಯ ಮೇಲೆ ಇರುವಂಥ ಅನೇಕ ರಸಗಳಾವಲ್ಲ, ಇಲ್ಲಿ ಕನಿಷ್ಠ ರಸಗಳನ್ನಾವ, ಒಳ್ಳೆಯ ರಸನಾವ, ದುರ್ವಾಸನೆಗಳುಂಟು, ಸುವಾಸನೆಗಳುಂಟು. ಈ ದುರ್ವಾಸ ಸುವಾಸನ ಮಧ್ಯದಲ್ಲಿ ಎಲ್ಲವನ್ನು ಹೀರ್ತಾನಲ್ಲ. ನಾವು ಬಿಟ್ಟು ಬಂದಂಥ ದನ ಕರ ಸತ್ತ ಹೆಣಗಳ ರಸವನ್ನು ಕೂಡ ಸೂರ್ಯನ ಪ್ರಕಾಶವೇ ಹೀರ್ತದ. ಮತ್ತು ಹೂವು, ಕಾಯಿ, ಪತ್ರಿ, ಸುಗಂಧ ಅವೆಲ್ಲವೂ ಕೂಡ ಸೂರ್ಯ ಹೀರ್ತಾನೆ. ಆದರೂ ಕೂಡ ಆತನಿಗೆ ಸುಗಂಧದಿಂದ ಸುಖ, ದುರ್ಗಂಧದಿಂದ ದುಃಖ ಆಗಿಲ್ಲ ನೋಡ್ರಿ. ಅದೇ ರೀತಿ ಆತನಿಗೆ ಬರುವಂಥ ಯಾವುದೇ ಸುಖ ದುಃಖಗಳು ಕೂಡ ರವಿ ಸರ್ವಸಾಕ್ಷಿಯಾಗಿದ್ದಂತೆ ಎಲ್ಲದಕ್ಕೂ ಸಾಕ್ಷಿಯಾಗಿರ್ತಾರೆ. ಆದ ಕಾರಣ ಆ ರೀತಿ ಇರುವಂಥ ಭೇದ ರೂಪ ತತ್ವಜ್ಞಾನಿಗೆ ಈ ಮಾತನ್ನು ಹೇಳ್ತಾ ಬಂದರು. ಹಾಗೆ ಇಲ್ಲಿ ಕೂಡ ಯಾವ ಸಂತೋಷ, ಯಾವಾಗಲೂ ಸುಮುಖತ್ವ ಅಂದರೆ ಆತನ ಮುಖ ಯಾವಾಗಲೂ ಹೊಳಿತಾ ಇರಬೇಕಂತನಲ್ಲ, ಆದರೆ ಆತನ ಮುಖದ ಅಂತರಂಗದಲ್ಲಿ ಇರುವಂಥ ಮನಸ್ಸು ಸಂತೋಷವಾಗಿರಬೇಕು. ಇದೇ ಸುಮುಖತ್ವ. ಮನಸ್ಸು ದುಃಖದಿಂದ ಕೂಡಿತ್ತು, ಮುಖ ಬಹಳ ಚಂದ ಕಾಣ್ತಿತ್ತಂದರೆ ಅದು ಪ್ರಯೋಜನ ಇಲ್ಲ. ಹೊರಗೂನು ಇರ್ಬೋದು, ಒಳಗನಿರ್ಬೋದು. ಆದರೆ ಆ ತತ್ವಜ್ಞಾನಿ ಗುರುವಾದವನು ಒಳಗಡೆ ಮನಸ್ಸಿನಲ್ಲಿ ಎಷ್ಟು ಸಂತೋಷ, ಎಷ್ಟು ಸಮಾಧಾನ, ಯಾವ ಶಾಂತಿಯಿಂದ ಇರಬೇಕನ್ನೋದು ನೋಡು. ಆ ಮುಖ ನೋಡ್ಬೇಡ ಅಂತ ನಿನ್ನೆ ಹೇಳಿವಲ್ಲ ಅಷ್ಟವಕ್ರ ಮಹಾಮುನಿಗಳು. ಆ ಕಾರಣಕ್ಕಾಗಿ ಶಾಸ್ತ್ರ ಪರಿಣಿತೆ ಸುಜ್ಞಾನಂದಾಗ ಅದೇ ವಿಚಾರ ಮಾಡಬೇಕು. ಶಾಸ್ತ್ರ ಪರಿಣಿತೆ ಅಂತ ಒಂದು ಹೇಳಬೇಕಾಗಿತ್ತು, ಸುಜ್ಞಾನ ಅಂತ ಒಂದು ಹೇಳಬೇಕಾಗಿತ್ತು. ಶಾಸ್ತ್ರ ಪರಿಣಿತೆ ಇದ್ದರೆ ಅರ್ಥಜ್ಞಾನ ಇರ್ತದೆ. ಸುಜ್ಞಾನ ಅನ್ನುವಂಥ ಶಬ್ದದಲ್ಲಿ ಅನುಭವ ಜ್ಞಾನ ಇರ್ತದೆ. ಅದಕ್ಕೆ ಎರಡೂ ಇರಬೇಕಂತ, ಶ್ರೋತ್ರಿಯತ್ವ, ಬ್ರಹ್ಮನಿಷ್ಠತ್ವ. ಆದ್ದರಿಂದ ಶಾಸ್ತ್ರ ಪರಿಣಿತೆಯಲ್ಲಿ ಶಬ್ದಜ್ಞಾನ ಇರ್ತಾವ. ಎಷ್ಟು ಚಂದ ಶಬ್ದ ಪದ್ಯ ತಗೊಂಡು ಹೇಳಿದ್ನಪ್ಪ ಅಂದರೆ
ಅದು ಶಬ್ದಜ್ಞಾನಕ್ಕೆ ಸೀಮಿತ. ಹಾಗಾಗಿ ಸುಜ್ಞಾನ ಎಂಬಲ್ಲಿ ಅಪರೋಕ್ಷ ಜ್ಞಾನ ಇರ್ತದೆ. ಹೀಗಾಗಿ ತೇ ಜ್ಞಾನಂ ಉಪದೇಕ್ಷಂತಿ ಜ್ಞಾನಿನ್ ತತ್ವದರ್ಶನ ಅಂತ ಭಗವದ್ಗೀತೆಯಲ್ಲಿ ಅರ್ಜುನಿಗೆ ಶ್ರೀಕೃಷ್ಣ ಭಗವಂತ ಹೇಳ್ತಾನ, ಜ್ಞಾನಿಯಾದವನು ತತ್ವದರ್ಶಿ ಆಗಿರ್ಬೇಕಂತ. ತಾನಾರಂಭ ಸ್ವರೂಪವನ್ನು ದೃಢ ಅಪರೋಕ್ಷ ಜ್ಞಾನವನ್ನು ಮಾಡಿಕೊಂಡಿರಬೇಕಂತ. ಅಲ್ಲಿ ಕೂಡ ಬರೀ ಜ್ಞಾನಿ ಅಂತ ಹೇಳಿಲ್ಲ, ತತ್ವದರ್ಶಿನಂದರು. ಇಲ್ಲಿ ಶಾಸ್ತ್ರ ಪರಿಣತೆ ಸುಜ್ಞಾನಂದರು. ಅಂದ್ರೆ ಅಲ್ಲಿ ಹೇಳಿದ್ದನ್ನ ಇಲ್ಲಿ ಹೇಳರಂತ ಅರ್ಥ ಮಾಡಬೇಕು. ಹೀಗೆ ಇಲ್ಲದೆ ಇದ್ದರೆ ಗುರುವಾದವನು ಪರತತ್ವ ವಿಷಯದರಿಕೆಯುಳ್ಳ ಗುರುವನ್ನು ಯಾರು ಶರಣು ಹೋಗಬೇಕು ಅಂದ್ರೆ ಶಿಷ್ಯರಾದವರು ಶರಣಾಗತಿ ಆಗಬೇಕು. ಪರತತ್ವ ವಿಷಯದ ಅರಿಕೆಯುಳ್ಳ ಗುರುವನ್ನಂದ್ರು ಆ ಪರಬ್ರಹ್ಮದ ವಿಚಾರದಲ್ಲಿ ಅನುಭವ ಇದ್ವಂತ ಗುರುವನ್ನೇ ಶರಣು ಹೋಗತಕ್ಕದ್ದು. ಅಂಥ ಗುರು ಸಿಗೋದು ಕಷ್ಟ. ಒಂದು ವೇಳೆ ಸಿಕ್ಕಂಥ ಪ್ರಸಂಗದಲ್ಲಿ ಇವನು ಪಿರಿಯನು, ಕಿರಿಯನು, ಕುಲಜನು, ಕುಲರಹಿತನು ಎಂದು ವಿಚಾರ ಮಾಡಬೇಡಲ್ಲಿ. ಸಮಯ ಇಲ್ಲ, ಆಯುಷ್ಯ ಹೋಗಕತ್ತದ. ಇವೆಲ್ಲ ವಿಚಾರ ಮಾಡಿ ಶಬ್ದ ಜಾಲಕ್ಕೆ ಬಿದ್ದು ನೀನು ಮತ್ತು ಇವನು ವಯಸ್ಸಲ್ಲಿ ನನಗಿಂತ ದೊಡ್ಡವನಾನು ಸಣ್ಣವನಾನು, ನಮ್ಮ ಕುಲದವನು ಅಥವಾ ಕಡಿಮೆ ಕುಲದವನಂತ ವಿಚಾರ ಮಾಡಕ್ಕೆ ಹೋಗಬೇಡ. ಯಾಕಂದರೆ ನೀನು ಈ ರೀತಿ ವಿಚಾರ ಮಾಡಿದರೆ ನೀನು ಶಿಷ್ಯ ಅಲ್ಲ. ಈ ರೀತಿ ವಿಚಾರವನ್ನು ಮಾಡದೆ ಶರಣಾಗತನಾದ ಗುರು ಹೇಗಿರಬೇಕಂದ್ರೆ ಶಿಷ್ಯರುಗಳು ಪರಮ ವಿರಕ್ತಿ ಒಂದನ್ನೇ ಪರೀಕ್ಷಿಸುವುದು. ಶಿಷ್ಯರಲ್ಲಿ ಗುರು ಏನು ಪರೀಕ್ಷೆ ಮಾಡಬೇಕು? ವಿರತಿ ಎಂದು ವೈರಾಗ್ಯ. ಯಾವುದರ ಮೇಲೆ ವೈರಾಗ್ಯ? ಮೊದಲು ಸಾಮಾನ್ಯ ವೈರಾಗ್ಯದಿಂದ ವಿಶೇಷವಾದ ಪರಮಾನುಭವದಲ್ಲಿ ಪಂಚ ಯೋಗವನ್ನು ಬರವರಲ್ಲಿ ಪಂಚ ವೈರಾಗ್ಯ ಅಂತ. ಪ್ರಾರಂಭದಿಂದ ಪೂರ್ವ ವೈರಾಗ್ಯ ವಿಷಯಾದಿಗಳಿಂದ ಪ್ರಾರಂಭ ಆಗಿ ಧನ ಕನಕ ಇವುಗಳಿಂದ ಪ್ರಾರಂಭ ಆಗಿ ಮತ್ತು ತನಗೆ ಸಂಬಂಧಪಟ್ಟ ಸತಿ ಸುತಾದಿಗಳಲ್ಲಿ ಪ್ರಾರಂಭ ಆಗಿ ಮತ್ತೆ ಮುಂದೆ ಪರಲೋಕದಲ್ಲಿ ಕೂಡ ದೋಷರಹಿತನಾಗಿ ಮತ್ತೆ ಎಲ್ಲಿ ಬರಬೇಕು? ತಾನು ತೊಟ್ಟು ಹುಟ್ಟಂತ ಅನಿತ್ಯವಾದ ಪಂಚಮಹಾಭೂತ ಶರೀರದಲ್ಲಿ ನಾನು ಅಲ್ಲ ಅನ್ನುವಂಥ ಭಾವ ಬಂತು. ಅದೇ ವೈರಾಗ್ಯ. ಇದನ್ನಷ್ಟೇ ನೋಡೋದು ಯಾರೋ ಗುರುವಾದವರು. ಬೇರೆ ನೋಡೋ ಅವಶ್ಯಕತೆ ಇಲ್ಲ. ಅವನ ಆಸ್ತಿ ಅಂತಸ್ತು ಅವರ ಬಂಧು ಬಳಗ ಅಂತೋಂಡು ಏನು ಮಾಡೋದು? ಅದು ಗುರುಗಳಾದವರು. ಹಾಗಾಗಿ ಇಲ್ಲಿ ಜಾತಿ ಕುಲ ವಿದ್ಯಾ ವರಗುಣ ಗಣವನ ಆರೈವನೇ ಜಾಣರ ದೇವ ಅಂತ ಅವರು ಹೇಳ್ಕೊಂತ ಬಂದಾರ. ಹೀಗಾಗಿ ಗುರು ಮತ್ತು ಶಿಷ್ಯರ ಲಕ್ಷಣವನ್ನು ಗ್ರಂಥಕರ್ತರು ಹೇಳ್ಯಾರ. ನಾವು ಹೇಳೋದಲ್ಲ, ನೀವು ಕೇಳೋದಲ್ಲ. ಗ್ರಂಥವನ್ನು ರಚನೆ ಮಾಡಿದ ನಿಜಗುಣ ಯೋಗಿಗಳೇ. ಅದು ಹೇಗೆ ಬರೆದಾರ ಅಂದರೆ ವೇದಾಂತ ಸಾರವನ್ನೇ ವೇದ ಪ್ರಮಾಣ ಶ್ರುತಿ ಪ್ರಮಾಣದಿಂದ ಬರೆದಾರಂದ್ರೆ ವೇದಗಳಲ್ಲಿ ಕೂಡ ಗುರು ಶಿಷ್ಯರ ಲಕ್ಷಣ ಹೇಳರಂತ ಅರ್ಥ ಆಯ್ತು. ಹಾಗಾಗಿ ಇಲ್ಲಿ ಇಂಥ ಗುರುವಿನಲ್ಲಿ ಶಿಷ್ಯ ಎಂಥವನು ಬಂದ ಇಲ್ಲಿ ಈ ರೀತಿ ಗುಣಲಕ್ಷಣ ಕೂಡಿದ ಗುರು ಒಂದು ಗಿಡದ ಬುಡದ ಕಟ್ಟೆ ಮೇಲೆ ಕುಂತ.
ಅಂಥವನಲ್ಲಿ ಎಂಥ ಶಿಷ್ಯ ಓಡಿ ಒಂದು ಎರಗಿದ ಶರಣಾಗತನಾದಂದರೆ ಗುರು ದೇವತಾ ಭಕ್ತಿ ವರವೇದ ವಿಧಿನಿಷ್ಠೆ ವಿರತಿ ಮುಂತಾದ ನವ ಸುಚಾರಿತ್ರಗಳು ಇರಲು ಅವನೇ ಶಿಷ್ಯನೆನಿಪನು ಅಂದರು. ನಾವು ಸ್ನಾನ ಮಾಡಿ ಬಂದು ಉಪದೇಶತ ಅಂದರೆ ಶಿಷ್ಯ ಅಂದ್ಬಿಟ್ಟಿವಿ ನಾವು. ಆ ಉಪದೇಶ ಕೊಟ್ಟದೀಗ ಗುರು ಅಂದ್ವಿ, ತಗೊಂಡದಿಗೆ ಶಿಷ್ಯ ಅಂದ್ವಿ. ಉಪದೇಶ ಯಾವುದಕ್ಕೂ ಕೊಡಬೇಕಂತ ಗುರುವಿಗೆ ಗೊತ್ತಿಲ್ಲ, ಯಾವುದಕ್ಕೋಸ್ಕರ ಶಿಷ್ಯತ್ವವನ್ನು ಸ್ವೀಕಾರ ಮಾಡ್ಬೇಕಂತ ಶಿಷ್ಯ ಗೊತ್ತಿಲ್ಲ. ಆದರೆ ಇವನಿಗೆ ಗೊತ್ತಾಗ್ಯದ ಗುರುದೇವತಾ ಭಕ್ತಿ. ಯಾವಾಗಲೂ ಭಕ್ತಿ ಹೆಂಗಿರ್ಬೇಕಂದ್ರೆ ಗುರುದೇವತಾ ಭಕ್ತಿ ತನ್ನ ಮೇಲ್ಪಂತೆ. ನಿನ್ನ ದೇಹದ ಮೇಲೆ ನಿನಗೆಷ್ಟು ಪ್ರೇಮ ಅದ, ಅದೇ ರೀತಿ ಗುರುಗಳಲ್ಲಿ ಮತ್ತು ಇಷ್ಟ ದೇವತೆಗಳಲ್ಲಿ ಒಂದೇ ವಿಧವಾದ ಭಕ್ತಿ ಉಳಬೇಕಂದ್ರೆ. ಗುರು ದೇವತ ಅಂದ್ರೇನು, ದೇವರು ಬೇರೆಲ್ಲ ಗುರು ಬೇರೆಲ್ಲ ಅಂತ ಆ ದೇವರಲ್ಲಿ ಇಟ್ಟಂಥ ಭಕ್ತಿಯನ್ನೇ ಗುರುವಿನಲ್ಲಿ ಇಟ್ಟಾಗ ಮಾತ್ರ ಗುರುದೇವತಾ ಭಕ್ತಿ ಆಗ್ತದೆ. ಅದು ನವವಿಧ ಭಕ್ತಿಗಳಲ್ಲಿ ಮುಂದೆ ಪ್ರಾರಂಭವಾಗಿ ಸರ್ವಸಮತ್ವದಿಂದ ಭಕ್ತಿ ಅಂತ ಅದು ಕೊನೆಯ ಭಕ್ತಿ. ಅದು ಆತ್ಮನಿವೇದನಾ ಭಕ್ತಿ ಅಂತ ಅದಕ್ಕೆ. ಅಲ್ಲಿ ಅಂಥ ದೇವತೆಗಳ ಸಮಾನನೇ ಗುರುನಾಥ ಅನ್ನುವಂಥ ಪ್ರೇಮವನ್ನಿಟ್ಟು, ಮತ್ತೆ ಅಷ್ಟೇ ಸಾಲಲಿಲ್ಲ, ವರವೇದ ವಿಧಿ ನಿಶ್ಚಯ ಅಂದರು. ವೇದದಲ್ಲಿ ನಂಬಿಗಿರ್ಬೇಕಂತ ಹೇಳಿಲ್ಲ ಅವರು, ವರವೇದ ವಿಧಿ ನಿಶ್ಚಯ ಅಂದರು. ವರವೇದ ಅಂದ್ರೇನು? ವೇದದ ಅಂತ್ಯಭಾಗ ಜ್ಞಾನಕಾಂಡ ಏನದಲ್ಲ, ಆ ಜ್ಞಾನವೇ ಶ್ರೇಷ್ಠ. ಆ ಜ್ಞಾನವೇ ನನ್ನ ದುಃಖ ನಿವೃತ್ತಿಗೆ ಕಾರಣ. ಅದಕ್ಕಾಗಿ ಮೋಕ್ಷವನ್ನು ಪಡಿಬೇಕಾಗಿತ್ತು. ಈ ಭವಬಂಧನದಿಂದ ಭವಸಾಗರದಿಂದ ದಾಟಬೇಕು ಅಂದರೆ ದೋಣಿಯಲ್ಲಿ ಕುಂತು ಹೋಗ್ಬೇಕು, ಇಲ್ಲ ಹಡಗಿನ ಸಹಾಯ ಬೇಕು. ಅದರಂಗ ಭವಸಾಗರ ದಾಟಬೇಕಾಗಿದ್ರೆ ಜ್ಞಾನವೇ ಬೇಕಂತ ತಿಳ್ಕೊಂಡು ಆ ಅಂಬಿಗನ ದೋಣಿ ಮೇಲೆ ವಿಶ್ವಾಸ ಇರಬೇಕು. ಎರಡಿರ್ಬೇಕಾಗ ಡೋಣಿ ಚಲೋ ಆದಂದು ಅಂಬಿಗ ಇವನು ಪಾರು ಮಾಡ್ತಾನೆ ಇಲ್ಲಾಂದ್ರೆ ಇಲ್ಲ, ಎರಡರಲ್ಲಿ ವಿಶ್ವಾಸ ಇರಬೇಕು. ಅದೇ ರೀತಿ ವೇದದಲ್ಲಿ ಹೇಳದ, ಏನು ಹೇಳದ? ಭಕ್ತಿನೂ ಹೇಳದ, ಶ್ರದ್ಧೆನೂ ಹೇಳರಲ್ಲಿ. ವಿಧಿರೂಪ ನಿಷ್ಕಾಮ ಕರ್ಮಗಳಲ್ಲಿ ಶ್ರದ್ಧಾವಂತನಾಗಿ. ಶ್ರದ್ಧೆ ಭಕ್ತಿ ಎಲ್ಲಿಡೋ ಅಂದರೆ ವೇದ ವಿಧಿರೂಪ. ವೇದದಲ್ಲಿ ವಿಧಿಗಳಿಡರ. ವಿಧಿ ಅಂದ್ರೆ ನೇಮ, ನೇಮ ಅಂದ್ರೆ ಮಾರ್ಗ. ಆ ಮಾರ್ಗದ ಅನುಸಾರವಾಗಿ ಕರ್ಮವನ್ನ ಬಿಡು. ಆದ್ರೆ ಅದೇ ಕರ್ಮವನ್ನು ನಿಷ್ಕಾಮ ಕರ್ಮದಿಂದ ಮಾಡಂದ್ರು. ಕರ್ಮದಿಂದ ಬಿಡು, ಅದೇ ಕರ್ಮ ನಿಷ್ಕಾಮದಿಂದ ಮಾಡು. ಹೀಗೆ ನಿಷ್ಕಾಮ ಕರ್ಮಗಳಲ್ಲಿ ಶ್ರದ್ಧೆ ಬರಬೇಕಂದ್ರೆ, ಇಲ್ಲಿ ಶ್ರದ್ಧೆ ಅನ್ನೋದು ಮುಮುಕ್ಷೆಯಲ್ಲಿ ಯಾವುದಕ್ಕೆ ಶ್ರದ್ಧೆ ಅಂದರೆ ನಂಬಿಕೆ ವಿಶ್ವಾಸ. ಅಂದರೆ ನಿಷ್ಕಾಮ ಕರ್ಮ, ತಾನೆಲ್ಲ ಕರ್ಮವನ್ನು ಮಾಡ್ತಾನೆ, ಕರ್ಮದ ಆಪೇಕ್ಷೆಯನ್ನು ಕಿಂಚಿತ್ತು ಬಯಸಲಾರ್ದ ಇರ್ತಾನೆ. ಇದೇ ನಿಷ್ಕಾಮ ಕರ್ಮ. ಏನಾದರೂ ಫಲ ಬೇಡಿದ್ರೆ ಅದು ಕಾಮ್ಯ ಆಯಿತು, ಫಲ ಬೇಡದಿದ್ರೆ ನಿಷ್ಕಾಮ ಆಯಿತು. ಕರ್ಮ ಮಾಡ್ತಿದ್ದಿ, ಫಲ ಬೇಡೆ ಭವ ಕೂತಿದ್ದಿ, ಅದನ್ನು ನಿಷ್ಫಲ ಮಾಡ್ಕೊಳ್ಳೋನು ಯಾರು? ಕರ್ಮಗಳು ನಿನಗೆ
ಅವನು ನಿಷ್ಪ್ರಯೋಜನ ಮಾಡಿಲ್ಲ, ನೀನು ಮಾಡ್ಕೊಂಡಿದ್ದಿ. ಮತ್ತೆ ಅದೇ ಕರ್ಮ ಮಾಡಿದ್ರು ಮಹಾತ್ಮರು. ಕಾಮ್ಯ ಕರ್ಮದ ಫಲ ಭೋಗ ಸಾಧನ ಅದು. ಅದೇ ನಿಷ್ಕಾಮ ಕರ್ಮದ ಫಲ ಮೋಕ್ಷಕ್ಕೆ ಸಾಧನ ಅದು. ಮೋಕ್ಷ ಬೇಕಿದ್ದವನು ನಿಷ್ಕಾಮದಿಂದ ಮಾಡಬೇಕು, ಕಾಮ್ಯದಿಂದ ಮಾಡಬೇಕು. ಇಲ್ಲಿ ಮುಮುಕ್ಷುಗಳು ಅದೇ ಪ್ರಕಾರ, ಭಕ್ತರು ಅದೇ ಪ್ರಕಾರ, ಶಿಷ್ಯರು ಅದೇ ಪ್ರಕಾರ. ಎಲ್ಲ ಕರ್ಮ ಮಾಡಿದವನು ನನಗೆ ಹಿಂಗಾಯ್ತು, ನನಗೆ ಹಂಗಾಯ್ತು, ನನಗೆ ಅದಾಯ್ತು, ನನಗೆ ಇದಾಯ್ತು ಅಂದರೆ ನೀವೆಲ್ಲ ಮಾಡಿದ ಕರ್ಮಗಳು ಕಾಮ್ಯ ಕರ್ಮ ಆದವು. ಮತ್ತು ಗುರುವಿನಲ್ಲಿ ಹೋಗಿ ಉಪದೇಶ ತಗೊಂಡು ಮತ್ತೆ ಭವದಿಂದ ಮುಕ್ತನಾಗಬೇಕಾದ್ರೆ ನಿಷ್ಕಾಮ ಕರ್ಮ ಮಾಡಬೇಕು, ಕಾಮ್ಯ ಕರ್ಮ ಮಾಡಬೇಕು. ಹಾಗೆ ಅಲ್ಲಿ ಶ್ರದ್ಧೆ ನೀಡಬೇಕು. ವರವೇದ ವಿಧಿ ನಿಷ್ಠೆ ಅಲ್ಲಿಡು. ನಮಗೆ ಅಲ್ಲಿಲ್ಲ ವಿಶ್ವಾಸ. ಕೇಳದಿದ್ರೆ ಪರಮಾತ್ಮ ಹೆಂಗೆ ಕೊಡ್ತಾನಪ್ಪ, ಬೇಡದಿದ್ರೆ ದೇವ್ರು ಹೆಂಗೆ ಕೊಡ್ತಾನಪ್ಪ ಅಂತ ನಮ್ಮ ಅಲ್ಪ ಬುದ್ಧಿ. ಅದಕ್ಕೆ ಮಹಾತ್ಮರು ದೇವರಿಗೆ ಏನು ಗೊತ್ತಿಲ್ಲದ್ದು ಏನಾದಂತ, ಮಾನವನಿಗೆ ಗೊತ್ತಿಲ್ಲದ್ದು ಬಹಳ ಅದ. ನೀವು ಗೊತ್ತು ಮಾಡಿದ್ರೆ ಅದಕ್ಕೆ ಏನಾನ ಕೊಡಬಹುದು, ಕೊಡದಿರಬಹುದು. ಭಗವಂತನಿಗೆ ತಿಳಿಲಾರ್ದೇನಾದ, ನಿನಗೇನು ಕೊಡಬೇಕು ಏನು ಕೊಡಬಾರ್ದಂತ ಅವನಿಗೆ ಗೊತ್ತಿಲ್ಲ. ಮತ್ತೆ ನಾ ಬಂದಿನಿ ಗುಡಿಗೆ ಅಂತ ಹೇಳ್ತದಲ್ಲ, ಅವ್ರು ಹೋಗಿ ನಿನ್ನ ಮನೆಗೆ ಅಂತಾರ. ದೇವರಿಗೆ ಬಂದೆ ನಿನ್ನ ಗುಡಿಗೆ, ಹೋಗು ನಿನ್ನ ಮನೆಗೆ. ನೀ ಮನೆಗಿದ್ದದ್ದು ಗೊತ್ತು, ಗುಡಿ ಬಂದದ್ದು ಗೊತ್ತು. ಗುಡಿಯಲ್ಲಿ ಬಂದಾಗ ನಿನ್ನ ಮನೋ ಇಚ್ಛೆ ಎಲ್ಲಿಯಾದನ್ನು ಗೊತ್ತು. ಮನವರಿಯದ ಕಳ್ಳತನ ಉಂಟೆ ಅಂದಾಗ ನಾವು ಬೇಡನೆ ಕೆಟ್ಟಿವಿಲ್ಲ, ಬೇಡನೆ ಕೆಟ್ಟಿವಿ. ಹಾಗಾಗಿ ಇಲ್ಲಿ ವಿರತಿ ಬಲಿಯಲೇಬೇಕು. ಮತ್ತೆ ವಿರತಿ ಅಂದ್ರೆ ವೈರಾಗ್ಯ. ವೈರಾಗ್ಯ ಅಂದ್ರೇನು? ಇಹ ಮತ್ತು ಪರದ ಭೋಗಗಳ ತುಚ್ಛ ಭಾವ ಏನದ, ಆ ಭಾವವೇ ವೈರಾಗ್ಯ. ಇಲ್ಲಿ ಭಾವಕ್ಕೆ ಸಂಬಂಧಪಟ್ಟದ. ಈ ತಲೆ ಕಣ್ಣಿ ಕಿವಿ ಸಂಬಂಧಪಟ್ಟಿಲ್ಲ, ಇದು ಮನಸ್ಸಿಗೆ ಸಂಬಂಧಪಟ್ಟದ. ಹಾಗಾಗಿ ಇಹಪರ ಭೋಗ ವಿಷಯಗಳಲ್ಲಿ ನಿಸ್ಪೃಹನಾಗಿ ಅಂದ್ರು. ಅವೆಲ್ಲ ಪ್ರಯೋಜನ ಇಲ್ಲಂತ ದೃಢ ಮಾಡಿಕೊಂಡು ಶ್ರದ್ಧಾವಂತನಾಗಿ, ಅಂದರೆ ನಾವಂದ್ರೆ 9 ಸುಚಾಲಿತಗಳಿರಲು, ಅಂದ್ರೆ 9 ಗುಣಗಳು ಅಂತ ಬರೆದು ನೋಡ್ರಲ್ಲಿ. ವಿವೇಕ, ವೈರಾಗ್ಯ, ಸಮಾಧಮ, ಸಾಧನ, ಚತುಷ್ಟಯ ಮತ್ತು ಮುಮುಕ್ಷತ್ವ ಅನ್ನುವಂಥದ್ದು ಏನವ, ಈ 9 ಸುಚಾರಿತ್ರ್ಯಗಳು ಶಿಷ್ಯನಲ್ಲಿ. ಅವನ ಚರಿತ್ರೆ ಹೆಂಗಪ್ಪ ಅಂತ ಕೇಳಿದ್ರೆ, ಈ ಗುಣ ಇದ್ರೆ ಅವನ ಶಿಷ್ಯನ್ಬೇಕು, ಈ ಗುಣ ಇಲ್ಲ ಅಂದ್ರೆ ಅವನ ಚರಿತ್ರೆ ಸರಿ ಇಲ್ಲ ಅನ್ಬೇಕು. ಹಿಂಗ ಪರೀಕ್ಷೆ ಮಾಡಕ್ ಹೋದ್ರೆ ಎಷ್ಟು ಮಂದಿ ಶಿಷ್ಯರು ಸಿಗ್ತಾರೆ? ಈ ನವಗುಣದವ್ರೆ ಇವೆ. ನಾವೆಲ್ಲ ಬಹಳ ಮಂದಿ ಅವಗುಣದವ್ರೆ ಇವೆ. ಅವಗುಣ ಅಂದ್ರೆ ಏನು? ಕೆಟ್ಟ ಗುಣ ಅಂತ. ನವಗುಣ ಅಂದ್ರೆ 9 ಅಂತಲ್ಲ, ಹೊಸ ಗುಣಗಳು. ನವ ಅಂದ್ರೆ ಹೊಸ, ಅಲ್ಲಿ ನವ ಅಂದ್ರೆ 9 ಆಗ್ತದೆ. ಈ ರೀತಿ ಆ ಒಂದು ಪ್ರೇಮ ಲಕ್ಷಣ ಭಕ್ತಿಯಿಂದ ಕೂಡಿಕೊಂಡಿರಬೇಕು ಶಿಷ್ಯನಾದವನು. ಮತ್ತು ಯಶದೇವೇ ಪರ ಭಕ್ತಿರ್ ಯಥಾ ದೇವೇ ತಥಾ ಗುರೌ
ತಸ್ಮೈತೆ ಕಥಿತ ಋತೂರಾರ್ಥ ಪ್ರಕಾಶಂತೆ ಮಹಾತ್ಮನ ಅಂತ ಗುರುವಿಗೆ ಈ ಪ್ರಕಾರ ಗುಣಗಳನ್ನು ಇಟ್ಟುಕೊಂಡು ಚರಿತ್ರಾವಂತನಾಗಿ ಶರಣು ಹೋಗುವುದಕ್ಕಿಂತಲೂ ಮೊದಲು ಏನು ಮಾಡಬೇಕು? ಇಲ್ಲಿ ಬರೋಕ್ಕಿಂತ ಮೊದಲು ಉಪಾಸ್ಯ ದೇವತೆಯಲ್ಲಿ ಯಾವ ಪ್ರಕಾರ ಉತ್ಕಟ ಪ್ರೇಮದ ಆ ಭಕ್ತಿಯನ್ನ ಈಗ ಅಲ್ಲಿ ಕಿತ್ತಿ ಇಲ್ಲಿಡಬೇಕು. ನೋಡು, ಅಲ್ಲಿ ಕಿತ್ತಿ ಇಲ್ಲಿಡಬೇಕು. ಅದಕ್ಕೆ ಒಬ್ಬ ಮಹಾತ್ಮರು ಪ್ರಶ್ನೆ ಮಾಡ್ತಾರೆ, ದೇವತೆಗಳು ಬಂದಾರಪ್ಪ, ನಿನಗೆ ಉಪಾಸನಾ ಭಕ್ತಿಗೆ ಪ್ರತ್ಯಕ್ಷ ಆಗ್ಯಾರ. ಆಮೇಲೆ ನಿನ್ನ ಗುರುನು ಅಲ್ಲಿ ಪ್ರತ್ಯಕ್ಷನ, ಇಬ್ಬರು ಒಮ್ಮೆಲೆ ಪ್ರತ್ಯಕ್ಷ ಆದರು. ಮೊದಲು ಯಾರಿಗೆ ನೀನು ನಮಸ್ಕಾರ ಮಾಡ್ತ ಅಂತ ಕೇಳಿದವ. ಮೊದಲು ಯಾರಿಗೆ ಮಾಡ್ತದಿ? ಅವನನ್ನ ಮೊದಲು ನಿನಗೆ ಮಾಡ್ತಾನಂದ. ಗುರುವಿಗೆ ಮೊದಲು ಶರಣ, ಆಮೇಲೆ ದೇವತೆಗಳಿಗೆ. ಇದು ನಿಜವಾದ ಭಕ್ತಿ, ಗುರು ಭಕ್ತಿ ಅಂತ. ಅಂಥವ್ರು ಸಿಗ್ತಾರೆ. ಈಗ ಅತ್ತೆ ಮಾವ ಹೆಣ್ಣು ಕೊಟ್ಟು ಅತ್ತೆ ಮಾವ ಬಂದ ಗುರು ಅಲ್ಲಿದ್ನಂದ್ರೆ ಅತ್ತೆ ಮಾವ ಮೊದಲು ಮಾಡ್ತಾರೆ, ಗುರುವಿಗೆ ಆಮೇಲೆ ಮಾಡ್ತಾರೆ ಮಂದಿ. ಅತ್ತೆ ಮಾವನು ಬಂದರು, ಗುರುವ್ರು ಇದ್ದಂತ ತಿಳ್ಕೊ. ಮೊದಲು ಅತ್ತೆ ಮಾವಾಗ ನಮಸ್ಕಾರ ಮಾಡಿ ಆಮೇಲೆ ಗುರುವಿಗೆ ಮಾಡೋ ಮಂದಿ ಅದು, ಇಲ್ಲ ಅಂತಲ್ಲ. ಅತ್ತೆ ಮಾವ ಏನು ಕೊಟ್ರಪ್ಪ ನಿನಗ? ಒಂದು ಹೊಲಸಿನಿಂದ ಕೂಡಿದಂಥ ಒಂದು ಶರೀರ ಕೊಟ್ಟಾರ, ಹೌದಲ್ಲ? ಒಂದು ಹೆಣ್ಣು ಸ್ತ್ರೀ ರೂಪವಾದ ಒಂದು ಶರೀರ ಕೊಟ್ಟವರಿಗೆ, ಅದು ಮಾಂಸದ ಮುದ್ದಿ. ಮಾಂಸ ಕೊಟ್ಟವನಿಗೆ ನಮಸ್ಕಾರ ಮಾಡಿದಿ, ಮಂತ್ರ ಕೊಟ್ಟವನಿಗೆ ಅಲಕ್ಷ್ಯ ಮಾಡಿದಿ. ನೀ ಶಿಷ್ಯನ ಕಿತ್ತಬೇಕಿದು, ಕೆಬ್ಬಣ ಮಾಡಿ ಕೊಡ್ದಂಗಿದು. ಮನನ ಗ್ರಂಥ ಶ್ರವಣ ಪೂರ್ವಕ ಅಲ್ಲ, ಮನನ ಪೂರ್ವಕ ಅಂತ ಹೇಳಿಲ್ಲ. ಎಲ್ಲ ಅದ್ರಾಗ ಬರಿಬೇಕಲ್ಲದ್ರಾಗ. ಹಾಗಾಗಿ ಹಾಗೆ ಗುರುವಿನಲ್ಲಿಯೂ ಇಟ್ಟಿದ್ದಾದರೆ ಅಂತಹ ಶಿಷ್ಯನಿಗೆ ಉಪನಿಷತ್ತುಗಳಲ್ಲಿ ಹೇಳಲ್ಪಟ್ಟಂತ ಏನು ಅರ್ಥಗಳಾವಲ್ಲ, ವಾಚಾರ್ಥನ ಇರಲಿ ಲಕ್ಷಾರ್ಥನ ಇರಲಿ, ಎಲ್ಲ ಯುಕ್ತಿಗಳನ್ನ ಇರಲಿ, ಯುಕ್ತಿಯ ಮರ್ಮ ಏನದ ಎಲ್ಲವೂ ಕೂಡ ಅಂತ ಶಿಷ್ಯನಿಗೆ ತನ್ನಷ್ಟು ತಾನೇ ತಿಳಿಲಿಕ್ಕೆ ಪ್ರಾರಂಭ ಆಗ್ತದೆ. ಹೌದು, ಇನ್ನೇನು ಬೇಕಾಗ್ಯದ? ಎಷ್ಟಿದ್ದ ಮೇಲೆ ಇನ್ನೇನು ಇದನ್ನು ಮಾಡಿದ ಮೇಲೆ ತಿಳಿಲಿಲ್ಲ ಅಂದ್ರೆ ಇನ್ನೇನಾವ ತಿಳಿಯಕಲ್ಲಿ? ಅದಕ್ಕೆ ಶ್ರದ್ಧಾವಾನ್ ಲಭತೆ ಜ್ಞಾನ ಅಂತ ಶ್ರುತಿಗಳು ಹೇಳಿದವು. ಹೀಗೆ ಗುರು ಏನು ಮಾಡಿದನಂದ್ರೆ ದೈವವನ್ನು ತೋರಿಸುತ್ತಾನೆ. ಗುರು ಏನು ಮಾಡಿದ? ದೈವವನ್ನು, ದೈವ ಅಂದ್ರೇನು? ದೇವರನ್ನು ತೋರಿಸ್ತಾನೆ. ಆದರೆ ಆ ದೇವರು ಗುರುವನ್ನು ತೋರಿಸಂಗಿಲ್ಲ ನೋಡ್ರಿ. ಗುರುವೇ ದೇವರನ್ನ ತೋರಿಸಬಹುದು. ಅದಕ್ಕೆ ಗುರುವಿಂದ ದೈವ ವಿದ್ಯಾ ಗುರು ಅಂತ ಬರದ. ಅವನು ವಿದ್ಯಾನ ಅವನೇ, ದೈವವನು ಅವನೇ, ಗುರುನು ಅವನೇ. ಈ ರೀತಿ ತಿಳಿವನೇ ಜಾಣರ ದೇವ ಅಂತ ಅಲ್ಲಿ ಹೇಳಿದರು. ವಿಚಾರ ಮಾಡಿ ನೋಡ್ರಿ ನೀವು. ಯಾವ ಜ್ಯೋತಿರ್ಲಿಂಗಕ್ಕಾದ್ರೂ ಹೋಗ್ರಿ, ಕಾಶಿಗಾದ್ರೂ ಹೋಗ್ರಿ, ತಿರುಪತಿಗಾದ್ರೂ ಹೋಗ್ರಿ, ಶ್ರೀಶೈಲಕ್ಕಾದ್ರೂ ಹೋಗ್ರಿ, ಆ ದೇವರು ಅಲ್ಲೊಬ್ಬ ಗುರುವ ನೋಡು, ಅವನಿಗೆ ಹೋಗಿ ಭೇಟಿ ಆಗೋ ಶರಣಾಗತನಾಗಂತ ಹೇಳಿದ್ರು ಅವನು ದೇವರು. ಗುರುವನ್ನ ತೋರಿಸಲಿಲ್ಲ ದೇವರುಗಳು. ದೇವರನ್ನ ತೋರಿಸಿದವನೇ ಗುರು ಅಂದಾಗ ದೇವರು ದೊಡ್ಡವನಾನು, ಗುರು ದೊಡ್ಡವನಾನು?
ವಿಚಾರ ಮಾಡಿ ಇಷ್ಟೆಲ್ಲ ನಮಗೆ ಗೊತ್ತಿದ್ರು ಕೂಡ ಮತ್ತೆ ಎಲ್ಲಿ ಸಣ್ಣವ್ರು ಮಾಡ್ತೀವಿ ಅಂದ್ರೆ ದೇವರನ್ನ ದೊಡ್ಡವ್ರು ಮಾಡ್ತೀವಿ, ಗುರುವನ್ನೇ ಸಣ್ಣವ್ರು ಮಾಡ್ತೀವಿ. ಇದಕ್ಕೇನಂದ್ರು ಅಪನಂಬಿಕೆ ಆದ ಅಂದ್ರು. ಅಪನಂಬಿಕೆ ಆದ, ಕುಟಿಲತ್ವ ಆದ. ಹಾಗಾಗಿ ಹಂಗ ಮಾಡಬೇಡ. ಗುರು ದೃಷ್ಟ ಅದೃಷ್ಟ ಎರಡು ಫಲಗಳನ್ನು ಕೊಡುತ್ತಾನೆ. ಗುರುವಿನಲ್ಲಿ ಎರಡಾವ, ಒಂದಕ್ಕೆ ಒಂದು ಫ್ರೀ, ಒಂದು ತಾಂಡ ಒಂದು ಫ್ರೀ ಗುರುವಿನಲ್ಲಿ. ದ್ರಷ್ಟಾ ಫಲವನ್ನ ಕೊಡ್ತಕ್ಕಂಥದ್ದು ದೈವಿ ಶಕ್ತಿ. ದೇವರು ಏನೋ ನಮಗೆ ಕೊಟ್ಟ ಅಂದ್ರೆ ಅದು ಕೈಲಿಂದ ಏನು ಕಟ್ಟಿ ಕೊಟ್ಟಿಲ್ಲ ನಿಮಗ. ಈಗ ದ್ರಷ್ಟ ಅಂದ್ರೆ ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಪುಣ್ಯ ಏನದ ಆ ಪುಣ್ಯದ ಫಲಗಳೇ ನಿನಗೆ ಕೊಡ್ತಾನೆ ವಿನಃ ಮತ್ತೊಂದನ್ನು ಕೊಡುವಂತ ಸಾಮರ್ಥ್ಯ ಅವರಿಗಿಲ್ಲ. ಇಲ್ಲ, ಎಲ್ಲರೂ ಎಲ್ಲ ದುಃಖಗಳನ್ನು ಕೇಳ್ತೀವಿ, ಎಲ್ಲರಿಗೆ ಯಾಕೆ ಕೊಡೋವಲ್ಲ ದೇವರು? ನಾವಂತೀವಿ ಇಲ್ಲ, ನಾನು ಹಿಂಗೆ ನಡ್ಕಂಡೆ ನನಗಾಯಿತು, ಇನ್ನೊಬ್ಬರು ನಡ್ಕೊಂಡಾರ ಅವ್ರಿಗೆ ಆಗಿಲ್ಲ, ಅವ್ರಿಗೆ ಯಾಕೆ ಆಗಲಿಲ್ಲ ಇವ್ರಿಗೆ ಯಾಕೆ ಆಯಿತು ಅಂದರೆ ನಿನ್ನ ಹಣೆ ಬರದಾಗಿತ್ತ ದೈವದೇನದ ಅದು ಕೊಟ್ಟಂಗಾಯ್ತು. ನಿಂದು ನಿನಗೆ ಕೊಟ್ಟ, ಆದ್ರೆ ನಿನಗೆ ದೇವರು ಕೊಟ್ಟರಂತ ಭಾವ ಆಯಿತು. ಇದಿರಲಿ, ದೈವತ್ವ ಭಾವ ಇರಲಿ, ತಪ್ಪಂತಲ್ಲ. ಆದರೆ ನಿನ್ನ ಅದೃಷ್ಟ ಫಲ ಮೋಕ್ಷ ಅನ್ನುವಂಥದ್ದು ನಿನ್ನ ಅದೃಷ್ಟದಾಗ ಬರೋದಲ್ಲ. ಇದು ಅಲ್ಲ. ಅಂತಪ್ಪ ಗುರುವಿಗೆ ಶರಣಾಗತನಾದ್ರೆ ಭೋಗನು ಕೊಡ್ತಾನ, ಮೋಕ್ಷನು ಕೊಡ್ತಾನ. ದೇವರು ಮೋಕ್ಷ ಕೊಡ್ತಾರೆ, ದೇವರಿಗೆ ಮುಕ್ತಿಯನ್ನು ಕೊಡುವ ಅಧಿಕಾರ ಇಲ್ಲ. ಆದರೆ ಗುರುವಿಗೆ ಕಾಣುವಂತ ಕಾಣದೇ ಇರುವಂತ ಎರಡೂ ಕೊಡುವಂತ ಸಾಮರ್ಥ್ಯ ಅದ. ದೇವರು ಕೇವಲ ಅದೃಷ್ಟ ಫಲವನ್ನೇ ಕೊಡುವರು. ಅದಕ್ಕೆ ಸರ್ವಜ್ಞ ಕವಿ ವಿಚಾರ ಸಾಗರಕರು ಏನು ಹೇಳಿದ್ರು ಅಂದ್ರೆ, ದೈವಕ್ಕಿಂತಲೂ ಗುರುವೇ ಶ್ರೇಷ್ಠವೆಂದು. ಗುರುಭಕ್ತಿ ಮಾಡುವುದರಿಂದ ದೈವ ಭಕ್ತಿಯು ಅಂತರ್ಗತವಾಗಿರುತ್ತದೆ. ಇಲ್ಲಿ ಜಾಣತನ ಬೇಕು. ಗುರು ಎರಡೂ ಕೊಡ್ತಾನಂದ್ರೆ ಗುರುವಿನ ಭಕ್ತಿ ಮಾಡಿದ್ರೆ ಆ ದೇವರ ಭಕ್ತಿ ಮಾಡಿದಂಗೆ ಆಯ್ತು. ಯಾಕಂದ್ರೆ 33 ಕೋಟಿ ದೇವತೆಗಳು ಗುರುವಿನ ಶರೀರದಲ್ಲಿ ಅಂತರ್ಗರ್ಭಿತವಾಗಿರಂದ್ರೆ ಮತ್ತು ಒಂದೊಂದು ದೇವರನ್ನ ಒಂದೊಂದು ಫಲ ಕೇಳೋದಕ್ಕಿಂತ ಒಬ್ಬ ಗುರುವಿನಲ್ಲಿ ಭಕ್ತಿಯನ್ನು ಮಾಡಿದರೆ ನೀ ಬೇಡಿದ್ದು ಮತ್ತು ಬೇಡಲಾರದು ಎರಡೂ ಕೊಡ್ತಾನೆ. ನೋಡು, ಎರಡು ಕೊಡ್ತಾನಿಲ್ಲ. ಅಂಗಡಿಗೆ ಹೋಗಿ ಏನೋ ಗೊತ್ತಿಲ್ಲ, ಒಂದು ಅಂಗಡಿಗೆ ಹೋಗಿ ಒಂದೇನೋ ತಗೊಂಡಿವಿ ಸಾಮಾನು, ಅವ್ರು ಹೇಳ್ತಾರೆ ಒಂದು ತರಕ್ಕೆ ಹೊಂಟೀವಿ ನಾವು, ಅವ್ರು ಹೇಳ್ತಾರೆ ಇಲ್ಲ ಇದು ಒಂದು ತಗೊಂಡ್ರೆ ಒಂದು ಫ್ರೀ ಅಂತಾರೆ. ನೋಡು, ಒಂದು ತಗೊಂಡ್ರೆ ಒಂದು ಫ್ರೀ, ಮತ್ತೆ ಯಾರನ್ನ ಬಿಡ್ತಾರ ಅದನ್ನ? ಹಂಗಿದು ತಿಳಿದಂತ ಮುಮುಕ್ಷಿ ಒಂದನ್ನ ಮಾಡಿ ಎರಡನ್ನ ಪಡಿತಾನೆ ನೋಡ್ರಿ. ಹಾಗಾಗಿ ಅರ್ಥಾತ್ ಶಿಷ್ಯನು ಗುರುದೇವತೆಗಳಲ್ಲಿ ಭಕ್ತಿ ಉಳ್ಳವನಾಗಿರಬೇಕು. ವೇದದಲ್ಲಿ ಹೇಳಲ್ಪಟ್ಟ ಪ್ರಕಾರ ಚಿತ್ತ ಶುದ್ಧಿಗೋಸ್ಕರ ನಿಷ್ಕಾಮ ಕರ್ಮಗಳನ್ನು ಮಾಡಬೇಕು. ಚಿತ್ತ ಶುದ್ಧಿಗಾಗಿ ನಿಷ್ಕಾಮ ಕರ್ಮ ಮಾಡಬೇಕು. ಅಂದ್ರೆ ನಾವು ಒಂದು ಕೊಡ ಮನೆಯಲ್ಲಿ ಆದ, ಆ ಕೊಡವನ್ನು ತಗೊಂಡು ಹೋಗಿ ಬಾವಿಯಲ್ಲಿರುವಂತ ಶುದ್ಧವಾದ ನೀರನ್ನು ತರಬೇಕಾಗಿದೆ. ಮತ್ತೆ ಬಾವಿಗೆ ಕೊಡ ತಗೊಂಡು ಹೋಗುವಾಗ ಆ ಕೊಡವನ್ನ ಸ್ವಲ್ಪ ನೀರು ಉಳಿಸಿ ಕೈ ಆಡಿಸಿ 2 ಸಲ ಚೆಲ್ತೀವಿಲ್ಲ, ಸ್ವಚ್ಛ ಮಾಡ್ತಾ, ಅವ್ರಿಗೆ ಏನಿಲ್ಲ.
ಅದ್ರಾಗಿದ್ದ ಮಲಿನತ್ವೆಲ್ಲ ಹೋದ್ಮೇಲೆ ಅಲ್ಲಿ ಬಾಯಿಗೆ ಹೋಗಿ ನೀರು ತೆಗೆದು ಆರಾಮ್ ಕುಡಿಯೋದು. ಮೊದಲೇ ಇಷ್ಟು ತಂಗಳ ನೀರು ಇಟ್ಕೊಂಡು ಆ ಹೊಸ ನೀರು ತುಂಬಿದರೆ ಹೊಸ ನೀರು ಕೂಡ ಹಳೆ ನೀರು ಆಗ್ತಾವಿಲ್ಲ. ಮತ್ತೆ ನಮ್ಮ ಮನಸ್ಸಿನಲ್ಲಿ ಏನಿರಬೇಕು, ನಿಷ್ಕಾಮ್ಯ ಇರಬೇಕು. ಅಲ್ಲೇನು ಕಾಮ್ಯದ ಒಂದು ಚೂರು ಕೂಡ ನಮ್ಮಲ್ಲಿ ಇರಬಾರದು. ಆವಾಗ ಇದು ಏನದ ತುಂಬುತ್ತದ, ನಮ್ಮ ಅಪೇಕ್ಷೆ ಫಲ ತುಂಬುತ್ತದ. ಇಲ್ಲಂದ್ರೆ ಅದು ಹಾಕೋದೇನು ಸರಿಯಾದ ಹೊಲಸಾದ ನೀರು. ಯಾಕೆ ಕೊಡದಾಗ ಹೊಲಸಾದ ಹಳೇದಾದ. ಹಾಗಾಗಿ ಈತ ವಿರತಿ ಎಂದಾಗ ಇಹಪರ ಭೋಗ ವಿಷಯಗಳನ್ನ ತ್ಯಾಗ ಮಾಡಿರಬೇಕು ಅಂತ ಹೇಳಿ, ಎಂಥ ಒಬ್ಬ ಉತ್ಕಟ ಇಚ್ಛೆಯಂತೆ ಮೋಕ್ಷವನ್ನ ಪಡೆಯಬೇಕೆಂಬ ಇಚ್ಛಾರೂಪೇನದ. ಮುಮುಕ್ಷತ್ವದ ಇಚ್ಛಾರೂಪ. ಅದಕ್ಕೆ ಏನನ್ನಬೇಕು ಅಂದರೆ ಮುಮುಕ್ಷವಾಗಬೇಕು. ಮುಕ್ತಿಯನ್ನು ಪಡಿಬೇಕಂದ್ರೆ ಮುಮುಕ್ಷು ಆಗಬೇಕು. ಆಗಬೇಕಿಲ್ಲ. ನಾವು ಸಾಮಾನ್ಯವಾಗಿ ಒಬ್ಬ ಶ್ರೀರಾಮಚಂದ್ರ ಇದ್ದಂಗೆ ಒಬ್ಬ ವ್ಯಕ್ತಿ, ಆದರೆ ಅಚಾನಕ್ ಆತ ಊರವರ ಒತ್ತಾಯದ ಮೇಲೆ ಒಂದು ಬಯಲಾಟವನ್ನು ಕಟ್ಟಿದ್ರು. ಆದರೆ ಆತ ಗುಣ ರಾಮನೂ ಆದರೆ ಪಾತ್ರ ರಾವಣನ್ ಕೊಟ್ಟರು ನೋಡ್ರಿ. ಪಾತ್ರ ರಾವಣನ್ ಕೊಟ್ಟರು. ಮತ್ತು ರಾವಣ ಪಾತ್ರಧಾರಿ ಆಗ್ಬೇಕಾದ್ರೆ ರಾವಣನ ಗುಣಗಳನ್ನೇ ಬಿಡಬೇಕಲ್ಲ. ಅವನು 70 ಭುಜ 10 ತಲೆ ರಾವಣನ ಆಕಾರ ತಗೊಳ್ಬೇಕಿಲ್ಲ. ಅಂದರೆ ಅವನು ರಾವಣ ಆಗ್ತಾನೆ. ರಾಮನಂಗೆ ಇದ್ದ ರಾವಣ ಅಂದ್ರೆ ಯಾರಂತ ನನಗೆ ರಾವಣ ಅಂತ ಅನ್ನಂಗಿಲ್ಲ. ಮತ್ತೆ ಮೋಕ್ಷದ ಅಪೇಕ್ಷದ ಗುಣ ಇಲ್ಲದೆ ನಿನ್ನ ಮುಮೋಕ್ಷ ಅಂತ ಯಾವನನ್ನ ಕರೆದ್ರೆ ರಾಮಗ ರಾವಣಂದಂಗೆ ನೋಡು ಅಷ್ಟೇ. ರಾಮಗ ರಾವಣಂದಂಗೆ. ಮತ್ತು ಆ ಗುಣಗಳು ಬರಬೇಕಲ್ಲ ನಮ್ಮಲ್ಲಿ. ಹಾಗೆ ಈ 9 ಅಥವಾ ಹೊಸ ಗುಣಗಳಿಂದ ಕೂಡಿಕೊಂಡಿದ್ದರೆ ಅವನಿಗೆ ಷಟ್ ಸಂಪತ್ತು ಅಂದರು. ಮತ್ತು ಉಪರತಿ, ತಿತಿಕ್ಷಾ, ಶ್ರದ್ಧಾ, ಸಮಾಧಾನ ಅಂತ ಇವು ಬೇಕು. 10 ತಲೆ ಬೇಕು. ಇಲ್ಲಿ ಈ ಗುಣಗಳು ಬೇಕು. ಆ ರಾವಣನ ಪಾತ್ರಕ್ಕೆ ಅದು ಬೇಕು. ಮೋಕ್ಷದ ಅಪೇಕ್ಷೆಗೆ ಇವು ಬೇಕು. ಮೋಕ್ಷ ಆಗ್ಬೇಕಾದ್ರೆ 10 ತಲೆ ಬೇಕಂದ್ರೆ ಮತ್ತೆ ರಾವಣ ಆಗ್ತಿದ್ದ. ರಾವಣ ಆಗನೇ ಮೋಕ್ಷ ಪಡ್ತಿದ್ರು ಎಲ್ಲ. ಹೀಗೆ ಶಿಷ್ಯ ಲಕ್ಷಣವನ್ನ ಇವು ಪರಮಾನುಭವದಲ್ಲಿ ಹೇಳ್ಯಾರ. ಅದನ್ನ ಇಲ್ಲಿ ಸಂಕ್ಷಿಪ್ತ ವಿಚಾರ ಮಾಡಿದ್ರು ಗ್ರಂಥಾರಂಭ. ಯಾಕಂದ್ರೆ ಇದು ಎಷ್ಟು ಸಲ ನಾವು ನೆನಪು ಮಾಡ್ತೇವೆ ಅಷ್ಟು ಸಲ ನಮ್ಮ ಮನಸ್ಸು ಅಂತರ್ಮುಖ ಆಗ್ತದೆ. ಕೇಳಿದ್ದೇ ಕೇಳದಂತಲ್ಲ, ಕೇಳಿದ್ದೇ ಕೇಳುವುದು, ಹೇಳಿದ್ದೇ ಹೇಳುವುದು. ಕೇಳಿದ್ದನ್ನು ಕೇಳಿ ಸುಖಿಪನು ಶಿಷ್ಯನು ಸರ್ವಜ್ಞ. ಆನಂದ ಆಗ್ತದೆ ಅವರಿಗೆ. ಹಾಗೆ ಇಷ್ಟು ವಿಚಾರ ಮಾಡಿ ಇಲ್ಲಿ ಏನಾಯ್ತು ಅಂದ್ರೆ ಆ ಗುರು ಈ ಶಿಷ್ಯ ಈಗ ಗೊತ್ತಾಯ್ತಲ್ಲ, ಯಾವ ಗುರು ಯಾವ ಶಿಷ್ಯ. ಹೀಗೆ ಒಂದು ದಿನದಳು ಯೋಗಿ ವೃಂದದ ಒಡಗೂಡಿ ಸುಖದಿಂದ ಒಪ್ಪುತ್ತಿದ್ದೊಡ ಆ ಗುರುವರೇಣ್ಯನಂ ಬಂದು ಕಂಡಾತನು ಅನುಜನಲ್ಲಿ. ತನುಜ ಅಂದ್ರೆ ಶಿಷ್ಯನು. ಎಲ್ಲಿ? ಅಲ್ಲಿ. ಹೇಳಿವಲ್ಲ, ಒಂದು ದಿನದಳು ಯೋಗಿ ವೃಂದದೊಡಗೂಡಿ ಅಂಥ ಸದ್ಗುರು ಸೋದರಿಯ ಬ್ರಹ್ಮಷ್ಟ ಸರ್ವ ಸುಖದೋಡು ತನ್ನ ಆನಂದದಲ್ಲಿರುವಾಗ ಅದು ವೃಂದದೊಡಗೂಡಿ. ಯಾರು ಗುರುವಿಗೆ ವೃಂದ? ಯಾರು? ಶಿಷ್ಯರೇ ವೃಂದ. ಬಲ್ಲೆ ಯಾರು ಕೂಡಂಗಿಲ್ಲ.
ಅವರ ಸಮೂಹದಿಂದ ಕೂಡಿ ಅವ್ರು ಹೆಂಗೆ ಕಾಣ್ತಿದ್ರು ಅಂದರೆ ಎಲ್ಲರೂ ಸುಖಿಗಳೇ. ಶಿಷ್ಯರು ಅದರ ಅಪೇಕ್ಷೆಯುಳ್ಳವರು, ಗುರು ಅದರಲ್ಲಿ ಇರೋರು. ಆಗ ಅಂಥ ಗುರು ವರೇಣ್ಯನಂ ಅಂದರೆ ಆ ಗುರು ವರೇಣ್ಯನಂದರೆ ಎಲ್ಲ ಗುರುಗಳಲ್ಲಿ ಶ್ರೇಷ್ಠನಾದವನಂದರೆ ಕೈವಲ್ಯ ಪದ್ಧತಿಯ 6ನೇ ಗುರು ಅಂತ ಅನ್ಬೇಕು, ವಿಹಿತ ಗುರು. ಮತ್ತು ವಿವೇಕ ಚಿಂತಾಮಣಿ ಅದರ ಪ್ರಕಾರ 8 ಮಂದಿ ಗುರು. 8ನೇ ಗುರು ಯಾರು ಅಂತ ವಿಚಾರ ಮಾಡಿದ್ರೆ ಅಲ್ಲಿ ತನ್ನ ವೇದಾಂತವನ ಬೋಧಿಪನು ಬೋಧಗುರು, ಹೇಳವನು ಬೋಧಗುರು, ಅದನ್ನು ದೃಢ ಮಾಡಿಕೊಂಡವನು ವೇದಗುರು. ಇಲ್ಲಿ ವೇದಗುರು ಅಂದರೆ 8ನೇವನು, ವೇದಗುರು ಅಂದರೆ ಅರ್ಥಜ್ಞಾನವುಳ್ಳವನು, ಬೋಧಗುರು ಅಂದರೆ ಅರ್ಥಜ್ಞಾನ ಅನುಭವ ಜ್ಞಾನ 2 ಉಳ್ಳವನು. ಅಂಥವ್ರು ಇರುವಾಗ ಬಂದು ಕಂಡನ ತನುಜನು ಅಲ್ಲಿ ಬಂದಂಥ ಶಿಷ್ಯ ಅವನ್ನ ಕಂಡ ನೋಡ್ರಿ. ಕಂಡ ಮೇಲೆ ಏನು ಮಾಡಿದ ಆ ಸಭೆಯಲ್ಲಿ? ಆ ಶಿಷ್ಯ ಆ ಗುರುವರೇಣ್ಯನ ನೋಡಿದ ತಕ್ಷಣವೇ ತನ್ನ 2 ಪದ, 2 ಕರ, 2 ಭುಜ, ಎದೆ ನೊಸಲು 2 ನೆಲ ಸೋಂಕಲು ಅಷ್ಟಾಂಗ ನಮಿಸಿ ಗುರುವರ್ಯ ಕರುಣಿಸು ಎನಗೆಂದ. ಏನಂತ ಅಂದ ಶಿಷ್ಯ? ಮೊದಲು 2 ಪದ, ಪದ ಅಂದರೆ 2 ಪಾದ, 2 ಕರ ಅಂದರೆ 2 ಕೈ, 2 ಭುಜ, ಮತ್ತೆ 2 ಎದೆ, ಆಮೇಲೆ ನೊಸಲು ಅಂದ್ರೆ ಹಣೆ. ಇವು ಭೂಮಿಯನ್ನು ಸೋಂಕಲು, ಇವೆಲ್ಲ ಭೂಮಿ ಸ್ಪರ್ಶ ನೋಡ್ರಿ. ಆದಾಗ ಅಷ್ಟಾಂಗದಿಂದ ಇವೆಲ್ಲ ಕೂಡಿದ್ರೆ 8 ಆದಿಲ್ಲ. 2 ಭುಜ, 2 ಪಾದ, 2 ಕರ, ಆಮೇಲೆ ಹಣೆ ಮತ್ತು ನೊಸಲು ಅಂದ್ರೆ ಹಣೆ. ಈ ರೀತಿಯಾಗಿ ಆತನ ಸ್ಪರ್ಶವಾಗಲು ನಮಸ್ಕಾರವನ್ನು ಮಾಡಿ, ಹೇ ಗುರುವರ್ಯ. ಆ ಗುರುವರ್ಯ ಅಂದರೆ ದೇಶಿಕೋತ್ತಮನೇ, ನನಗೆ ಕರುಣಿಸು ಅಂದ ಅಷ್ಟೆ, ಮತ್ತೇನಿಲ್ಲ. ನನಗೆ ಕರುಣಿಸು, ನನಗೆ ಕೃಪೆ ಮಾಡು ಎಂದು ನುಡಿದವನು ಅಂದರೆ ಕೇಳಿಕೊಂಡನು. ನಾವು ಯಾರನ್ನಾದ್ರೂ ಅರ್ಜೆಂಟ್ ತುರ್ತು ಏನಾರ ಬೇಕಿತ್ತಂದ್ರೆ ಆ ಕೊಡುವಂಥ ಗುಣವುಳ್ಳಂಥ ವ್ಯಕ್ತಿಯಲ್ಲಿ ಹೋದ್ಮೇಲೆ ನೇರವಾಗಿ ನಾವು 1 ಲಕ್ಷ ರೂಪಾಯಿ ಕೊಡು, 2 ತೊಲೆ ಬಂಗಾರ ಕೊಡು ಅಂತ ಕೇಳಂಗಿಲ್ಲ. ಅಲ್ಲಪ್ಪ ನನ್ನ ಮಾತು ಮೊದಲು ಕೇಳತ್ತಿ ಅಂತೀವಿಲ್ಲ. ನನ್ನ ಮಾತು ಕೇಳಪ್ಪ, ನನ್ನ ಮಾತು ಕೇಳು ಅಂತ ಹೇಳಿದ ಮೇಲೆ ಆವಾಗ ಆತ ಕೇಳ್ತಾನೆ, ಏನ ಇರ್ಬೋದಪ್ಪ ಅಂತೇಳಿ ವಿಚಾರ ಮಾಡಿ ಆವಾಗ ಆತನೇ ನಿನ್ನ ಪ್ರಶ್ನೆ ಮಾಡ್ತಾನೆ, ಏನು ಬೇಕಪ್ಪ ನಿನಗಂತ. ಕೃಪೆ ಮಾಡು ಕರುಣಿಸಂತಿದೆಲ್ಲ. ಆವಾಗ ಅಷ್ಟಕ್ಕೆ ಬಿಡಲಾರ್ದ ಮತ್ತೆ ಎದ್ದು ಏನು ಮಾಡಿದ, ಮತ್ತೆ ಗುರುಪಾದವಂ ಪೊತ್ತು ಶಿರದಳು ಸುಖಂ ಬೆತ್ತು ಕೈ ಮುಗಿದು ನುತಿಸಿ ನೂರ್ಮಡಿಸಿ ನಲವೆತ್ತು ಬೆಸಗೊಂಡನು ಅವನಂದು ಅಂದ್ರು. ಅಂದ್ರೆ ಮತ್ತೆ ಕೇಳಿದ ಏನು ಅನಂತರ, ಮತ್ತೆ ಅಂದ್ರೆ ಆಮೇಲೆ ತಡ ಮಾಡಲಾರದೆ ಗುರು ಚರಣಗಳನ್ನ ಶಿರದಳು ಅಂದ್ರೆ ತನ್ನ ಪಾದದ ಮೇಲೆ ಇಟ್ಟುಕೊಂಡು
ಹೊತ್ತುಕೊಂಡು ಸಂತೋಷದಿಂದ ಆ ಪಾದ ತಲೆ ಮೇಲೆ ಇದ್ದಾಗ ಪರಮಾತ್ಮನೇ ಪಾದ ಇಟ್ಟಾನ ಅಂತ ಆನಂದ ಆಪ್ಕೊಳ್ಳೋರು. ಅದಕ್ಕೆ ಸುಖ ಅಂತ. ಆ ಒಂದು ಏನು ಮಾಡಿದ ಅಂದರೆ ಕೈ ಮುಗಿದು ಮತ್ತೆ ಇದೆರಡು ಕೈ ಮುಗಿದು ಸ್ತೋತ್ರವನ್ನು ಮಾಡಿದ. ನೋರು ಮಾಡಿಸಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅನಂತ ರೀತಿ ಗುರು ಸ್ತೋತ್ರವನ್ನು ಮಾಡಿ ನೂರು ಮಡಿಸಿ ಅಂದರೆ ಆ ಒಂದು ಸಂದರ್ಭದಲ್ಲಿ ಅವನಿಗೆ 100 ಭಾಗದಷ್ಟು ಸಂತೋಷ ಆಯ್ತು. ಒಂದಲ್ಲ 100 ಪಟ್ಟು ಸಂತೋಷ ಹೆಚ್ಚಾದಾಗ ಅಲ್ಲಿ ಆ ಸಮಯದಲ್ಲಿ ಸಂತೋಷದಲ್ಲಿ ಏನು ಮಾಡಿದ ಅಂದರೆ ಮತ್ತೆ ಕೇಳಿಕೊಂಡ ಬೆಸಗೊಂಡನು. ಯಾಕಂದರೆ ಇಲ್ಲಿ ಯಾವಾಗ ಅಂಥ ಗುರುಗಳು ಸಿಕ್ಕಾಗ ಅಂಥ ಗುರುಗಳಂತ ಬಿಡಬಾರ್ದು. ಸೂತ್ರ ಅವ್ರನ್ನ ನೋಡಿದ ತಕ್ಷಣ ಅವರ ದರ್ಶನ ಸ್ಪರ್ಶನ ಸಂಭಾಷಣೆ ಭಾಗ್ಯ ಸಿಕ್ತು ಅಂದರೆ ತ್ರೈಮೂರ್ತಿಗಳ ದರ್ಶನ ಅವತ್ತು ನಿಮಗೆ ಆದಂಗ, ಬ್ರಹ್ಮ ವಿಷ್ಣು ರುದ್ರ ದರ್ಶನ ಆದಂಗ. ಆ 3 ಜನರ ದರ್ಶನ ಆದಾಗ ಅವನಿಗಿಂತ ಶ್ರೇಷ್ಠವಾದ ಭಗವಂತನೇ ಪಾದ ನನ್ನ ಮೇಲೆ ಸಿಕ್ಕದಂದಾಗ ಅವನಿಗೆ ಎಷ್ಟು ಸಂತೋಷ ಆನಂದ ಆಗ್ತದೆ. ಹಾಗಾಗಿ ಆತ ಗುರುಗಳಲ್ಲಿ ಭಕ್ತಿಯವರಿಂದ ಕೂಡಿಕೊಂಡು ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ ಈ ರೀತಿ ಹಲವು ರೀತಿಯ ಗುರುಸ್ತುತಿಯನ್ನು ಮಾಡಿ ಹೆಚ್ಚಿನ ಒಂದು ಆನಂದ ಕೂಡಿ ಏನು ಮಾಡಿದ ಅಂದರೆ ಇಂಥ ಸಮಯ ಸಿಕ್ಕ ಬಿಡ್ತಾನೆ ಆತ. ನಿನ್ನ ಏನು ತೊಂದರೆಯ ನುಡಿಗಳನ್ನು ನಿನಗೇನು ಬೇಕಾಗದ ಆ ನುಡಿಗಳನ್ನು ಸಂತೋಷದಿಂದ ಕೇಳಿ ಆ ಏನಾದ್ರು ಹೇಳೋದೇನು ದೊಡ್ಡವುದು ಅಂತ ಕಿವಿಗೊಟ್ಟು ಕೇಳಿದ್ರೆ ನೀನು ಏನು ಕೇಳಕ್ಕೆ ಹೋಗಿದ್ದಿ ಅದನ್ನ ಹೇಳಾರ್ದು ಬಿಡುತ್ತಾನೆ ನೀನು. ಸಮಯ ಭಾಳ ಚಲೋ ಸಿಕ್ತಪ್ಪ, ಈಗ ಭಾಳ ಆನಂದವಾಗ್ಯಾರ, ಈಗ ಕೇಳಮಂತಿ. ಅದರಂಗ ಈ ಶಿಷ್ಯ ಅವಾಗ ಮಾಡಿದ ವಿಚಾರ ಏನು ಮಾಡಿದ, ಗುರುವೇ ಭಿನ್ನ ಭವನವಧರಿಸು ಫಲ ಒಂದದೆನ್ ಇರುತ್ತಿರ್ಪ ಜಗವು ಇದೇನು, ಎಲ್ಲಿ ಪುಟ್ಟಿ ಬಂದೂರವಾಗಿ ತೋರುತ್ತೆಯದು ಎಂತು ಪ್ರಶ್ನೆ ಮಾಡಿದ. ಗುರುವೇ ಭಿನ್ನ ಭವನವಧರಿಸು, ಹೇ ಸದ್ಗುರುನಾಥನೇ ದೇಶಗೋತ್ತಮನೇ, ನಾನು ಕೇಳುವುದನ್ನ ನೀನು ಅವಧರಿಸು. ಅಂದರೆ ಮೈತ್ರಾದೇವಿಗೆ ಯಜ್ಞವಲ್ಕರು ಕೇಳು ಕೇಳು ಅಂದ್ರಲ್ಲ, ಕೇಳಕ್ಕ ಕುಂತಾಳ ಕೇಳಂತಿದ್ದ. ಇಲ್ಲಿ ಗುರು ಕೇಳಕತ್ತನ ಮತ್ತೆ ನೀ ಕೇಳು ಅಂತ ಶಿಷ್ಯ ಹೇಳ್ತಾನ. ಇಲ್ಲಿ ಶಿಷ್ಯ ಗುರುವಿನ ಎಚ್ಚರಿಕೆಯನ್ನು ಮಾಡ್ತಾನೆ, ಅಲ್ಲಿ ಶಿಷ್ಯರನ್ನ ಎಚ್ಚರ ಮಾಡ್ತಾರೆ ಯಜ್ಞವಲ್ಕ ಮಹರ್ಷಿ. ಅಂದ್ರೆ ಏನು, ಯಾರು ಯಾರನ್ನ ಎಚ್ಚರ ಮಾಡಿದ್ರು ಕೂಡ ಅದು ಲಕ್ಷ್ಯಕ್ಕಾಗಿದೆ, ಲಕ್ಷ್ಯಕ್ಕಿರಲಿ. ಯಾಕಿರಲಿ ಅಂದರೆ ನಾನು ಕೇಳುವುದನ್ನ ನಿನ್ನ ಲಕ್ಷ್ಯದಲ್ಲಿ ಉಳಿಲಿಲ್ಲ ಅಂದರೆ ನಾನು ಕೇಳಿದ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ನಿನ್ನಿಂದ ನನಗೆ ಸಿಗಲಿಕ್ಕಿಲ್ಲ. ನಿನಗೆ ಸಿಕ್ಕಿಲ್ಲ, ನಿನ್ನಲ್ಲಿಲ್ಲ ಅಂತಲ್ಲ, ನನಗೆ ಸಿಗೋದಿಲ್ಲ, ನಷ್ಟ ಯಾರಿಗಾಗ್ತದ, ನನಗಾಗ್ತದ. ಆ ಕಾರಣದಿಂದ ಮೊದಲೇ ಹೇಳ್ತೀನಿಯಪ್ಪ, ಭಿನ್ನ ಭವನ ಅವಧರಿಸು. ಏನು ಅಂದರೆ ಫಲವು ಅಂದದಿಂದ ಇರುತ್ತಿರ್ಪ ಜಗವಿದು ಏನು,
ಹಲವು ಪ್ರಕಾರ ಜಗತ್ ಹೆಂಗದ, ಅನೇಕ ಪ್ರಕಾರದಿಂದ ಕೂಡಿದೆ ಜಗತ್ತು. ಇಲ್ಲಿ ಜಗತ್ತಿನ ದೃಷ್ಟಿಯನ್ನು ಇಟ್ಕೊಂಡು ಪ್ರಶ್ನೆ ಮಾಡ್ತಾನೆ ಶಿಷ್ಯ. ಆತ್ಮದೃಷ್ಟಿ ಅಲ್ಲ, ಇಲ್ಲಿ ಮೊದಲು ಜಗತ್ ದೃಷ್ಟಿ ಅದ. ಅದಕ್ಕೆ ಶಾಸ್ತ್ರ ಯಾವ ದೃಷ್ಟಿ ಇಟ್ಟು ಪ್ರಶ್ನೆ ಮಾಡ್ಯಾನ ಆ ದೃಷ್ಟಿ ಇಟ್ಟೇ ಉತ್ತರ ಇಡಬೇಕಲ್ಲಿ. ಜಗತ್ತು ಒಂದೇ ನಮನೆ ಅದೇ. ಅದಕ್ಕೆ ಎಲೆಗಳು ನೂರಾರು ಸಾವಿರಾರು, ಸಸ್ಯಗಳು ಸಾವಿರಾರು, ಧಾನ್ಯಗಳು ಸಾವಿರಾರು, ಹೀಗೆ ಬಣ್ಣ ರೂಪ ರಸ ಗಂಧ ಇವು 5 ವಿಷಯದಾಗ ಇರವು. ಜಗತ್ತೆದರಗಡೆ ಅದ, 5 ಅದ. ಶಬ್ದ ಸ್ಪರ್ಶ ರೂಪ ರಸ ಗಂಧ. ಬಂಗಾರದ ಬಣ್ಣ ಕಬ್ಬಿಣಕ್ಕಿಲ್ಲ, ಕಬ್ಬಿಣದ ಬಣ್ಣ ಬೆಳ್ಳಿಗಿಲ್ಲ ನೋಡ್ರಿ. ಆಮೇಲೆ ಬಂಗಾರ ಶಬ್ದ ಕಬ್ಬಿಣದಲ್ಲಿಲ್ಲ, ಕಬ್ಬಿಣದ ಶಬ್ದ ಬೆಳ್ಳಿಯಲ್ಲಿಲ್ಲ. ಆಮೇಲೆ ಬಂಗಾರದಲ್ಲಿದ್ದಂಥ ರೂಪ ಬೆಳ್ಳಿಯಲ್ಲಿಲ್ಲ, ಬೆಳ್ಳಿಯಲ್ಲಿದ್ದಂಥ ರೂಪ ಕಬ್ಬಿಣದಲ್ಲಿಲ್ಲ. ಒಂದು ಗಿಡದಲ್ಲಿರುವಂಥ ಎಲೆ ಇನ್ನೊಂದು ಗಿಡದಲ್ಲಿಲ್ಲ, ಅದೇ ಒಂದು ಗಿಡದ ರೂಪ ಮತ್ತೊಂದು ಗಿಡದಲ್ಲಿಲ್ಲ, ಒಂದು ಗಿಡದಲ್ಲಿ ಇರುವಂಥ ರಸ ಮತ್ತೊಂದು ಗಿಡದಲ್ಲಿಲ್ಲ. ನಾನಾ ರೂಪನೇ. ಆ ಶಿಷ್ಯ ಎಲ್ಲಿಗೆ ಹೋಗಿ ವಿಚಾರ ಮಾಡೋಣ ಕುಂತಲ್ಲೇ. ಜಗವಿದೆ ಏನು ಫಲವಂದನೆಯನ್ನು ಇರುತ್ತಿರಪ್ಪ ಜಗತ್ತು. ಇದು ಏನು ಅಂತ ಇದಕ್ಕೆ ಏನು ಅನ್ಬೇಕು, ಇದೇನು? ಯಾಕಂದ್ರೆ ಎಲ್ಲಿ ಪುಟ್ಟಿತು ತೋರ್ಬೇಕಾದ್ರೆ ಅದು ಯಾವುದು ಹುಟ್ಟದ ಅದು ತೋರ್ತದಲ್ಲ ಜಗತ್ತಿನಲ್ಲಿ. ಯಾವುದೇ ನೋಡ್ರಿ ಹುಟ್ಟಿದ್ದೇ ತೋರ್ಬೇಕು ಅಂದಾಗ ಇಂಥ ಅನಂತ ರೂಪದಿಂದ ತೋರುವಂಥ ಜಗತ್ತೇ ಬಹಳ ಆಶ್ಚರ್ಯ ಅದ. ಎದ್ರಲ್ಲಿ ಎಲ್ಲಿಂದ ಹುಟ್ಟಿದಪ್ಪ? ಇದು 2ನೇ ಪ್ರಶ್ನೆ. ಮತ್ತೆ ಇದು ಹುಟ್ಟಲಿ ಬಂಧೂರವಾಗಿ ತೋರ್ತದೆ. ಬಂಧೂರಂದ್ರೆ ಸ್ಥಿರವಾಗಿ ತೋರ್ತಲ್ಲಿದು ಯಾವಾಗಲೂ. ಯಾಕಂದ್ರೆ ಭೂತಕಾಲದಲ್ಲಿ ಆದ ಜಗತ್ತು, ಭವಿಷ್ಯತ್ ಕಾಲದಲ್ಲಿ ಆದ, ಮತ್ತೆ ಮುಂದಿನಿರ್ಬೇಕು. ಹೀಗೆ 3 ಕಾಲದಲ್ಲಿ ಕೂಡ ಇದು ತೋರ್ತದ. ಈ ಕಾಣಿಸ್ತದಲ್ಲಿ ಇದನ್ನ, ಇದು ನನಗೆ ಆದ ಅನುಭವ ನಿಮಗೆ ಹೇಳ್ತೇನೆ. ಇದಕ್ಕೇನಂದ್ರು, ಇದಕ್ಕೆ ಕೆಲರಿದಂ ಪುಷಿಯೆಂದು, ಕೆಲರಿದಂ ದಿಟವೆಂದು, ಕೆಲರು ಇದಂ ಮೊದಲೋಳ್ ಈಹಿದು ಅರಿದೊಡೆ ಇಲ್ಲೆಂದು, ಕೆಲರಿದಂ ನುಡಿಯಲು ಅರಿಯದು ಎಂದು. ಇಷ್ಟು ಯಾಕೆ ಬಂದು ನೀನು ತಲೆಗಂತ ನೀನು ಅವಧರಿಸಿ ಅಂತ ಕೇಳಿ, ಯಾಕೆ ಬಂದು ತಲೆಗಂತ ನೀನು ಗುರುವೇ ವಿಚಾರ ಮಾಡಬಹುದು. ಇದೇ ಪ್ರಶ್ನೆಯನ್ನ ನಿನ್ನ ದರ್ಶನ ಆಗೋದಕ್ಕಿಂತ ಮುಂಚೆ, ನಿನ್ನಲ್ಲಿ ಬರೋಕ್ಕಿಂತ ಮುಂಚಿತವಾಗಿ ಎಷ್ಟೋ ಜನರನ್ನ, ಎಲ್ಲ ಮಹಾತ್ಮರಲ್ಲಿ ನಾನು ಇದೇ ಪ್ರಶ್ನೆ ಮಾಡ್ತಾ ಬಂದೀನಿ. ಇವತ್ತಿಂದ ಅಲ್ಲ, ಇದು ಬಹುಕಾಲದಿಂದ ಬಂದದ. ಅದಕ್ಕೆ ಕೆಲರಿದಂ ಖುಷಿ ಅಂದು, ಕೆಲವರು ಕೇಳಿದೆ ಇಲ್ಲಪ್ಪ ಇದು ಸುಳ್ಳು ಅಂದರು. ಕೆಲರಿದಂ ದಿಟವೆಂದು, ಸುಳ್ಳು ಹೆಂಗಾಗ್ತದ, ಅವನ ಹೆಂಗೆ ಹೇಳ್ದ, ಸುಳ್ಳು ಹೆಂಗಾಗ್ತದ, ಅವನಿಗೆ ಬುದ್ಧಿ ಅದ ನಿನಗೆ ಬುದ್ಧಿ ಆದಿಲ್ಲ ಅಂತ ಕೇಳ್ದ. ಯಾಕ್ರಿ ಕೇಳ್ದ ಅಂದ್ರೆ ಮುಂದೆ ಹೇಳ್ತಾರ ಅವರು. ಸಂಕ್ಷಿಪ್ತ ವಿಚಾರ ಮಾಡೋಣ. ಕೆಲರಿದಂ ಖುಷಿ ಎಂದು, ನೋಡಪ್ಪ ತೋರ್ತದಂದ್ರೆ ಇದು ಇರಂಗಿಲ್ಲಲ್ಲ, ಅದಕ್ಕೆ ಸುಳ್ಳಾದ ಅಂತ ಅವ್ರು ಹೇಳಿದ್ರು. ಇದು ಸುಳ್ಳಾದ, ಸುಳ್ಳಿದು.
ಇನ್ನೊಬ್ಬ ಹೇಳ್ದ ಸುಳ್ಳು ಆದಂದ್ಮೇಲೆ ಕಾಣಬಾರ್ದಂತ ಇವನಂದ. ಸುಳ್ಳವ್ರು ಇಲ್ಲಂತ ಅರ್ಥಲ್ಲ, ಇಲ್ಲದ ಕಾಣಂಗಿಲ್ಲಲ್ಲ, ಮತ್ತು ಪ್ರತ್ಯಕ್ಷ ಕಾಣ್ತದ. ಅವನು ಯಾವನು ಹೇಳ್ದ ನಿನಗಿಲ್ಲ ಅಂತ ಜಗತ್ತು? ಆತ ಹಿಂಗೆ ಹೇಳ್ದ. ಇದೇನಪ್ಪ ಎದ್ಲಗಾಟ ಅಂತ ಮತ್ತೆ ಕೆಲ ದಿನ ಮತ್ತೊಬ್ಬರಲ್ಲಿ ಹೋದೆ. ಮೊದಲೋಳು ಇದು ನೋಡಪ್ಪ, ಪ್ರಾರಂಭದಲ್ಲಿ ಜಗತ್ತು ಇರ್ತದ, ಅಂತ್ಯದಲ್ಲಿ ಇರೋದಿಲ್ಲ ಅಂದ್ರು ಒಬ್ಬ. ಆ ಮತವಾದಿ ಹಂಗೆ ಹೇಳ್ದ, ಈ ಮತವಾದಿ ಹಿಂಗೆ ಹೇಳ್ದ, ಈ ಮತವಾದಿ ಹಿಂಗೆ ಹೇಳ್ದ. ನಾನಾ ಮತವಾದಿಗಳು ನಾನಾ ಪ್ರಕಾರವಾಗಿ ಅರಿದೊಡೆ ಇಲ್ಲ ಅಂದ. ತಿಳಿದಕ್ಕಿಂತ ಮುಂಚೆ ಇರ್ತದ, ತಿಳಿದ ಮೇಲೆ ಇರಂಗಿಲ್ಲ ಅಂತ ಆತ ಅಂದ. ಇನ್ನೂ ಕೆಲವರು ಹೇಳಿದ್ರು, ಕೆಲವರಿದ ನುಡಿಯಲು ಅರಿದೆಂದು ಅಂದ್ರವರು. ಅಂದ್ರೇನು? ಜಗತ್ತು ಇದು ಹೇಗಿದೆ, ಎಲ್ಲಿಂದ ಹುಟ್ಟಿತು, ಹೆಂಗ ಸ್ಥಿರವಾಗಿ ತೋರ್ತದ ಅಂತ ಜಗತ್ತಿನ ಬಗ್ಗೆ ಹೇಳಕ ಬರಂಗಿಲ್ಲ ಅಂತ ಅನಿರ್ವಚನೀಯ ಖ್ಯಾತಿಗಳು ಹೇಳಿದ್ರು. ಅವರು ಹೇಳಕ ಬರಂಗಿಲ್ಲ, ಯಾಕಂದ್ರೆ ಆದಂತಿದ್ದೇ ಇಲ್ಲ, ಇಲ್ಲಂತಿದ್ದೇ ಆದ. ಹೌದಲ್ಲ? ಇಲ್ಲಂತಿದ್ದಿ ಸುಳ್ಳಂತಿದ್ದಿ ಸತ್ಯದಂಗೆ ತೋರ್ತದ. ಮೊದಲು ಇರ್ತದ, ಆಮೇಲೆ ಇಲ್ಲ ಅಂತೀರಿ. ಮೊದಲು ಆದ್ಮೇಲೆ ಆಮೇಲೆ ಇರಬೇಕಲ್ಲ, ಆಮೇಲೆ ಇರಬೇಕು. ಮತ್ತು ನೀವು ಮೊದಲ ಇರ್ತದ, ಆಮೇಲೆ ಇರಂಗಿಲ್ಲ ಅಂತೀರಿ. ಹಾಗೆ ಜಗತ್ತು ಅನಿರ್ವಚನೀಯ ಖ್ಯಾತಿಯಿಂದ ನಿನಗೆ ಆದಂದ್ರೆ ಆದ, ಇಲ್ಲ ಅಂದ್ರೆ ಇಲ್ಲ ಅಂತ ಅವ್ರು ಹೇಳ್ತಾರೆ. ಮತ್ತೆ ಹೇಗೆ ಹೇಳಿದ್ರಪ್ಪ ನಿನಗ ಅಂತ ಕೇಳ್ಬೋದು ನೀನು. ಅವೇನು ಕೆಲ್ಸಕ್ಕೆ ಬರಲಾರ್ದು, ಅವರಲ್ಲಿ ಕೇಳಿದ್ರೆ ಏನು ಗೊತ್ತದ, ಅವ್ರನ್ನ ಯಾಕೆ ಕೇಳಕ್ ಹೋಗಿದ್ದೀನಿ ನೀನು ಅಂತ ಅಂದ್ರೆ, ಅವ್ರೇನು ಸಾಮಾನ್ಯವಾಗಿ ಹೇಳಿಲ್ಲಪ್ಪ. ಬೇರೆ ಬೇರೆ ಅನುಮಾನ, ಬೇರೆ ಬೇರೆ ಗ್ರಂಥಗಳ ಆಧಾರವಾಗಿ, ಅನುಮಾನ ಪ್ರಮಾಣಗಳ ಆಧಾರವಾಗಿ, ಬೇರೆ ಬೇರೆ ತರ್ಕದಿಂದ, ಉಪಾಯದಿಂದನೇ, ಅನಂತ ಶಾಸ್ತ್ರ ಯುಕ್ತಿಗಳಿಂದನೇ ನನಗ ಸಾರಿ ಸಾರಿ ಸಂಪಾದಿಸಿದ್ರು. ಇಲ್ಲಿ ಸತ್ಯ ಅನ್ನೋ ಅವ್ರ ಮಾತು ಸುಳ್ಳನಕ್ಕೆ ಬರಂಗಿಲ್ಲ, ಹಂಗೆ ಹೇಳ ನನಗೆ ಅನ್ನೋ ಮಾತನ್ನ ನಾಳೆಯ 8ನೇ ನುಡಿಯಲ್ಲಿ ನೋಡೋಣ ಅನ್ನುವಂಥ ಮಾತನ್ನು ಹೇಳಿ ಇವತ್ತಿನ ಶಾಸ್ತ್ರಕ್ಕೆ ಮಂಗಲವನ್ನು ಹೇಳೋಣ. ಮತ್ತು ನಾಳೆ ದಿನ ನಾವು ಸ್ವಲ್ಪ ಹುಬ್ಬಳ್ಳಿ ಧಾರವಾಡ ಕಡೆ ಹೋಗ್ಬೇಕಾದ ಕಾರಣ ನಾಳೆ ನಮ್ಮ ಪ್ರಯಾಣ ಅದ. ಮತ್ತು ಆದಿವಾರ ದಿವಸ ಎಷ್ಟೊತ್ತಿದ್ರೆ ಬರ್ತೀವಿ. ಅದಕ್ಕಾಗಿ ಇಲ್ಲಿದ್ದವರು ಶಾಸ್ತ್ರ ನಡೆಸ್ರಿ, ಒಬ್ಬರೇ ಇರಲಿ ಇಬ್ಬರೇ ಇರಲಿ. ಮತ್ತು ದೂರ ದಾರಿ ಪಾಪ ಅಲ್ಲಿ ನಮ್ಮ ಬಳಗದ ಶೈಲಶ್ರೀ ಅವರ ಮೊದಲನೆಯ ಮಗಳ ಮದುವೆ ಸಮಾರಂಭ ಕಾರ್ಯಕ್ರಮ. ನಾವು ದೂರ ಆಗ್ತದ, ಬೇಡವ ಬರೋಕ್ಕಾಗಲ್ಲ ಅಂತ ಹೇಳಿದ್ರು ಕೂಡ ಅಲ್ಲಿ ಇದ್ದವರು ಅವರಾದ್ರೆ ನಿಮ್ಮಲ್ಲಿ ಬರ್ತಾರೆ, ನೀವಾದ್ರಲ್ಲಿ ಹೋಗ್ತೀರಿ. ನಮ್ಮಲ್ಲಿ ಬರೋಕ್ಕಾದ್ರೆ ವಿಶೇಷವಾಗಿದ್ದಾಗ ಬರೋದು. ದಯವಿಟ್ಟು ಬರಬೇಕು ಅಂತ ಭಾಳ ಒತ್ತಾಯ ಮಾಡಿದ ಕಾರಣ ನಾಳೆ ಹೋಗಿ ನಾಡ್ದು ಬರ್ತೇವೆ. ಬರೋ ತನಕ ನೀವು ಶಾಸ್ತ್ರವನ್ನು ನಡೆಸ್ರಿ. ಮತ್ತು 11ನೇ ತಾರೀಕಿಗೆ ಇಲ್ಲಿ ಹೇಳಿದ ಪ್ರಕಾರ ಆಂಜನೇಯನ ಮದುವೆ ಅದ. ನಮ್ಮ ಬಳಗದವರು ಹೋಯ್ತು ನೋಡು, ನಮ್ಮ ಬಳಗದವರು ಹೋಗಿ ಅಕ್ಷತೆ ಹಾಕಿ ಪ್ರಸಾದ ಮಾಡ್ಕೊಂಡು ಬರ್ರಿ. ಆಮೇಲೆ ಇವತ್ತು ನಿರ್ಮಾಣಿ ಜೀರ್ ಮಲ್ಲಪ್ಪನ ಮಗನ ಮದುವೆ ಆಮಂತ್ರಣ ಪತ್ರಿಕೆ ಬಂದವ. 25ನೇ ತಾರೀಕಿಗೆ ನಿರ್ಮಾಣ ಮಠದಲ್ಲಿ ಅದ. ಆ ನಂತರ ಬೆಂಡೆಗಂಬಳಲ್ಲಿ ಕೆಲವು ಮದುವೆಗಳವ. ಹಿಂಗೆ ಇರದೆ ಒಟ್ಟು ಎಲ್ಲ ಮಾಡೋದು ಶಾಸ್ತ್ರ ಬಿಡಂಗಿಲ್ಲ. ಇದನ್ನ ಮುಂದುವರಿಸ್ಕೊಂಡು ಹೋಗೋಣ ಅಂತ ಮಾತು. ಈಗ ಮಂಗಲಗೀತೆಯನ್ನು ನಮ್ಮ
ನಮ್ಮ ವೇದಾಂತ ಬೆಳಗದ ಸದ್ಗುರು ಬಸವಾನಂದರ ಸರ್ವಭಕ್ತಿಯಲ್ಲಿ ಉಳ್ಳಂಥ ಶ್ರೀಮತಿ ಸರೋಜಾದೇವಿ ಏಗನೂರು ಇವರು ಸದ್ಯ ಮೈಸೂರಲ್ಲಿ ಇದ್ದರೂ ಕೂಡ ಈ ಗುರು ಕಾರ್ಯದ ಮಂಗಲ ಗೀತೆಯನ್ನು ಹಾಡುವರು. ಆ ಮಂಗಲ ಹಾಡಿದ ನಂತರ ನಾವು ನೀವೆಲ್ಲರೂ ಇವತ್ತಿನ ಶಾಸ್ತ್ರದ ವಾಕ್ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ಧನ್ಯರಾಗೋಣ ಅನ್ನುವಂಥ ಮಾತನ್ನು ಹೇಳಿ ಈಗ ಪ್ರಾರಂಭ ಮಾಡ್ತಾ ಇದ್ದೀವಿ. ನಿಜವಾನಂದ ಮಂಗಲಂ ಗುರು ಶಂಕರಾನಂದ ಮಹಾಭಕ್ತರಿಂದ ಸಂಘ ಶರಣರ ನಿಜದಾನಂದ ಮಂಗಲಮಯವಾದ ಜಡಗುರು ಸಂಘದಿಂದ ಸಕಲ ವೇದದ ಅಂಗಮಯನೆಂದೆನಸಿಕೊಂಡಿ ಭೃಂಗ ಕೀಟದ ನ್ಯಾಯದಿಂದಲೇ ಮಂಗಲಂ ಗುರು ಶಂಕರಾನಂದ ಮಹಾಭಕ್ತರಿಂದ ಸಂಘ ಶರಣರ ನಿಜದಾನಂದ ಎಲ್ಲಿ ಜನಿಸಿದೆ ಎಲ್ಲಿ ವಾಸಿಸಿದೆ ತಿರಗಿ ಬಲ್ಲತನಕ್ಕೆ ಬೋಧಿಸಿದೆ ಕಲ್ಲ ಹೃದಯದ ಕಾಲದೂತರ ಸಲ್ಲುತ್ತಿ ಸೆಳೆದು ಜನರ ಜನನ ಮರಣದ ಬಾಧೆ ತೊಲಗಿಸಿ ಚಿನ್ಮಯಾತ್ಮನೆ ಬೋಧಿ ನೆಲೆಸಿದೆ ಮಂಗಲಂ ಗುರು ಶಂಕರಾನಂದ ಮಹಾಭಕ್ತರಿಂದ ಸಂಘ ಶರಣರ ನಿಜದಾನಂದ ಜನಸಿ ಬೆಳೆದ ಭೂಮಿಯಂತಹದೋ ಘನ ಮಹಿಮ ನಿಮಗೆ ಗುಣವ ಸಲುಹಿದ ಸ್ವಾಮಿಯಂಥವರು ಖಾತವರ ಗುರುಶೇಷ ಮಂದರ ಖಾತವಿದ್ದ ಕಡಿತು ಕೆಲದಿನ ಭೂಷಣಕ್ಕೆ ಭೂಷಣವನೆನಸಿದಿ ವಾಸ ಮಾಡಿದಿ ಜತಿಯ ಮಠದಲ್ಲಿ ಮಂಗಲಂ ಗುರು ಶಂಕರಾನಂದ ಮಹಾಭಕ್ತರಿಂದ ಸಂಘ ಶರಣರ ನಿಜದಾನಂದ ಜಗದೇವನಿವನು ನುಡಿ ತತ್ವಂ ಕರುಣೆ ಅಹಂಸಾನಾಗಿ ಭೂವರ್ಣಿತಾರಿಪನುಕ್ಕೆ ದೀಶಯೇ ಮಂಗಲಂ ಗುರು ಭಕ್ತರಿಂದ ಸಂಘ ಶರಣರ ನಿಜದಾನಂದ ಶರಣರ ನಿಜದಾನಂದ ಅರಹೋ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದುತಂ ಧನ್ಯವಾದಗಳು ತಾಯಿ. ಶ್ರೀ ಸದ್ಗುರು ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಅಭಿನವ ಮಹಾರಾಜ್ ಕಿ ಜೈ. सकल साधु संत महाराज की जय. जय मंगलम जय नमः पार्वती शिव हर महादेव.